ಯಾಕೆಂದರೆ ನಮ್ಮ ನೋಡಿದ ತಕ್ಷಣ ಅದೇನಾಗುತ್ತೇನೋ ಮೊಬೈಲ್ ತೆಗಿತಾರೆಲ್ಲ. ಈಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಯಾರಾದ್ರು ಬಿಟ್ಟರೆ ವೈರಿ ಬಂದ ಅಂತ ಕತ್ತಿ ತೆಗಿತಿದ್ರಲ್ಲ, ಆ ಥರ ಮೊಬೈಲ್ ತೆಗಿತಾರೆ ಈಗ. ಅದಕ್ಕೆ ನಾನು ಇರ್ತೀನಿ, ಕೊನೆವರೆಗೆ ಇರ್ತೀನಿ. ಇಲ್ಲ ಸರ್ ನೀವು ಇರ್ತೀರ, ನಾವು ಹೋಗ್ತಿದ್ದೀವಿ ಅಂತ ಅವ್ರಂತ, ಅಂದರೆ ಊರಿಗೆ. ಆ ಥರ ಆಗಬಾರ್ದು. ನಾಗೇಂದ್ರ ಅವರು ನಮ್ಮ ಹಳೆಯ ಸ್ನೇಹಿತರು ಮತ್ತು ಅಭಿಮಾನಿಗಳು ಹೌದು. ಅವರು ಅನೇಕ ಕಾರ್ಯಕ್ರಮಗಳನ್ನು, ಸ್ಟ್ಯಾಂಡರ್ಡ್ ಕಾರ್ಯಕ್ರಮನ, ಕ್ಲಾಸ್ ಆಡಿಯನ್ಸ್ ಇರ್ತಕ್ಕಂಥ ಸಭೆಗಳಿಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಸ್ನೇಹಜೀವಿ. ಬಹುಶಃ ಇವತ್ತು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಸ್ ಮೀಟ್ 2023 ದರ್ಶನ್ ಇಂಟರ್ನ್ಯಾಷನಲ್, ಇದು ಏನು ಕಂಪ್ನಿ ಅಂತ ನಿಮಗೆಲ್ಲ ಗೊತ್ತು, ನಾನು ಹೇಳೋದು ಬೇಕಿಲ್ಲ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವ್ರ ಹೆಸರನ್ನ ನಾಗೇಂದ್ರ ಅವರು ಹೇಳಿದರು. ಅವರು ಒಂದು ತಿಮ್ಮೀಕ್ಷನರಿ ಅಂತ ಬರೆದಾರೆ, ಡಿಕ್ಷನರಿ ಅಲ್ಲ, ತಿಮ್ಮೀಕ್ಷನರಿ. ಅದರಲ್ಲಿ ವಿಚಿತ್ರವಾದಂಥ ಶಬ್ದಗಳಿವೆ. ಏನು ಅಂಥ ಶಬ್ದಗಳು? ಒಂದೊಂದಕ್ಕೆ ಒಂದೊಂದು ವಿಶೇಷ ಅರ್ಥ ಅವ್ರು ಕೊಟ್ಟಿರೋದು. ಕಳ್ಳ ಅಂದರೆ ಯಾರು? ಎಲ್ಲರೂ ಮಲಗಿದಾಗ ಎದ್ದಿರುವವನು, ಹೌದಾ? ಈ ಥರ. ಆಮೇಲೆ ಬೀಚಿಯವ್ರದ್ದೊಂದು ವೈಶಿಷ್ಟ್ಯ ಏನು ಅಂದರೆ ಅವ್ರದ್ದು ಜಾತಿವಾರು ಹಾಸ್ಯ. ಹಾಗಂತ ತಪ್ಪು ತಿಳಿಬಾರ್ದು ಯಾರು. ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ವರ್ಣದವರು ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಎಷ್ಟು ಚೆನ್ನಾಗಿ ಬರೀತಿದ್ರು ಅವರು 60-50 ದಶಕದಲ್ಲಿ. ಅಂದರೆ ನೀವು ಮಾತಾಡಿದ್ರೆ ನೀವು ಯಾವ ವಂಶದಲ್ಲಿ ಹುಟ್ಟಿದ್ದೀರಿ, ಅಥವಾ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ, ನೀವು ಏನು ಉದ್ಯೋಗ ಮಾಡ್ತೀರಿ ಅಂತ ಹೇಳಿಬಿಡ್ಬೋದು. ಕುಲವಂ ನಾಲಿಗೆ ಪೇಳಿತು ಅಂತಂತಾನೆ ಪಂಪ. ನಮ್ಮ ಕುಲವನ್ನು ನಮ್ಮ ನಾಲಿಗೆ ಹೇಳ್ತವೆ. ಸಂಸ್ಕಾರ ವಿದ್ಯೆಗಳಿಂದ ಅದನ್ನ ಇನ್ನೂ ಹೆಚ್ಚು ಮಾಡ್ಕೋಬೋದು ನಾವು ಅಂತ. ಈಗ ಒಂದು ಗೊಂಬೆನ ತಂದೆ ತಂದು ಕೊಟ್ಟಿದ್ದ ಒಂದು ಮಗನಿಗೆ. ಆ ಗೊಂಬೆ ತಂದು ಕೊಟ್ಟ ತಂದೆ ನಾಗೇಂದ್ರ ಅಂತ ಅನ್ಕೊಳ್ಳಿ, ಅಂದರೆ ಶೆಟ್ರು. ಆ ಹುಡುಗ ಸಾಯಂಕಾಲ ಶೆಟ್ರು ಮನೆಗೆ ಬರೋದ್ರೊಳಗಡೆನೆ ಆ ಗೊಂಬೆನ ಮುರ್ಕೊಂಬಿಟ್ಟಿದ್ದ. ಆಟ ಆಡೋ ಮಕ್ಕಳು ಗೊಂಬೆ ಮುರಿತಾನೆ. ಗೊಂಬೆ ಮುರಿದ ತಕ್ಷಣ ಈ ಶೆಟ್ರು ಏನಂತಾರೆ ಗೊತ್ತಾ? ಮುರ್ಕೊಂಡೆಪ್ಪ ಗೊಂಬೆ, ಏನು ಬಂತಪ್ಪ ಲಾಭ? ಯಾಕೆ? ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆನೇ ಯೋಚನೆ ಮಾಡೋ. ಇನ್ನು ನಾನು ಪ್ರಾಣೇಶ್ ಆಚಾರ್, ಬ್ರಾಹ್ಮಣರು, ನನ್ನ ಮಗ ಗೊಂಬೆ ಮುರಿದ್ರೆ ನಾನೇನಂತೀನಿ? ಮುರ್ಕೊಂಡೆಪ್ಪ ಗೊಂಬೆ, ಉಂಡದ್ದಲ್ಲ ತಿಂದದ್ದಲ್ಲ. ಹೌದಾ? ನೀವು ಸಹಜವಾಗಿ ಅಬ್ಸರ್ವ್ ಮಾಡಿ, ನಮ್ಮ ದಿನನಿತ್ಯ ವ್ಯವಹಾರಗಳೇ ನಮ್ಮ ಭಾಷೆಯಲ್ಲಿ ಬರ್ತದೆ. ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಹೇಳ್ತಾ ಬರ್ತಾರೆ. ನಾನು ತುಂಬ ಅದು ಹಳೆಯ ಜೋಕ್ ಇದು ಮರ್ತುಬಿಟ್ಟಿದ್ದೆ. ಹಾಗೆ ಅವರು ಡಿಕ್ಷನರಿ ಬರೆದಿದ್ದಾರೆ, ಯಾರ್ಯಾರಿಗೆ ಏನಂತಾರೆ, ಏನೇನು ಅಂದರೆ. ಅದರಲ್ಲಿ ದೇವರ ಬೀಡಿ ಅಂದರೆ ಯಾವುದು ಅಂತ ಒಬ್ಬ ಪ್ರಶ್ನೆ ಕೇಳಿದ್ದವ್ರನ್ನ. ದೇವರ ಬೀಡಿ ಯಾವುದು ಹೇಳಿ? ಸೌನಂಬರು, ಗಣೇಶ ಅಲ್ವಾ? ಅಲ್ಲ, ದೇವರ ಬೀಡಿ ನಿಮ್ಮ ಅಗರಬತ್ತಿ. ದೇವ್ರ ಮುಂದೆ ಹಚ್ಚಿಡ್ತೀರ, ಹೊಗೆ ಆಡ್ತಿರ್ತದೆ, ಅದಕ್ಕೆ ಅದು ದೇವರ ಬೀಡಿ. ಒಂದು ದೇವ್ರ ಬೀಡಿ ಕೊಡಿ ಅಂದರೆ ಶಟ್ರು ಗಾಬರಿ ಆಗ್ಬಿಟ್ರಿ. ಏನ್ರಿ ದೇವ್ರಿಗೆ ಬೀಡಿ ಇರ್ತಾ? ಊದಿನ ಕಡ್ಡಿ ರೀ, ಅದೇ ದೇವ್ರ ಬೀಡಿ, ಅವನ ಮುಂದೆ ಹೊಗೆ ಆಡಲ್ವಾ ಅದು? ಇದು ಬೀಚಿಯವ್ರ ವೈಶಿಷ್ಟ್ಯ. ಬೀಚಿಯವರು 62 ಕಾದಂಬರಿಗಳು. ನನಗೆ ಬೀಚಿ ಅಂತಾರೆ, ನಾನು ಬೀಚಿ ಅಲ್ಲ. ಬೀಚಿಯವರು ಓದಿದ್ರಿಂದ ನನಗೆ ಒಂದು ಅಡ್ಡ ಹೆಸರು ಬೀಚಿ ಅಂತ. ನೀವು ನಿಜವಾಗಲೂ ಈ ವ್ಯಾಪಾರದಲ್ಲಿ, ಉದ್ದಿಮೆಯಲ್ಲಿ ಮಾತುಗಾರರಾಗಬೇಕು ಅಂದರೆ ಇದರಲ್ಲಿ ಎಷ್ಟು ಜನರಿಗೆ ಭಾಷಣ ಚೆನ್ನಾಗಿ ಮಾಡೋದಕ್ಕೆ ಬರ್ತದೆ? ಕೈ ಎತ್ತಿರಿ. ಇಲ್ಲಿ ಅವಕಾಶ ಇಲ್ಲ, ಕೇಳ್ತೀನಿ ಸುಮ್ಮನೆ. ಒಬ್ಬರೇ ಇಬ್ಬರು, ಇವ್ರು ನೀವು ಬಿಡಿ, ನೀವು ಬೇರೆ ಹೇಳಿ ಎತ್ತಿ ಭಾಷಣ ಮಾಡ್ತೀನಿ ನಾನು ಅಂತ. ಅಲ್ಲ, ನಿಮ್ಮನ್ನು ಕರೆಯಲ್ಲ, ಗಾಬರಿ ಆಗ್ಬೇಡ್ರಿ. ನೋಡಿ, ಒಬ್ಬರೇನಾ ಇಬ್ಬರು? ನೋಡ್ರಿ, ನಿಮ್ಮ ವೃತ್ತಿಗೆ ಮಾತುಗಾರಿಕೆ ಅತ್ಯಂತ ಯಶಸ್ವಿ. ಬಂಡವಾಳವಿಲ್ಲದಂತಹ ಇನ್ವೆಸ್ಟ್ಮೆಂಟು ಅಂದರೆ ಮಾತು. ನಿಮ್ಮ ಮಾತಿನಿಂದ ನೀವು ಊದುಬತ್ತಿನೂ ಮಾರ್ಬೋದು, ಸಗಣಿನೂ ಮಾರ್ಬೋದು. ನಮ್ಮ ಬೀಚ್ ಹೇಳ್ತಾರೆ ಈ ಮಾತನ್ನು. ಅಗರಬತ್ತಿ ಅಂತೂ ದೇವ್ರಿಗೆ ಹಚ್ಚಕ್ಬೇಕ್ರಿ, ಎಷ್ಟು ಘಮಘಮ ಇದೆ ತಗೊಳ್ಳಿ ಅಂತ ನೀವು ಅನ್ಬೋದು. ಸಗಣಿನೂ ಮಾರ್ಬೋದು. ಇಟ್ಟರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ಸಗಣಿ ಅಂದರೆ ಅಷ್ಟು ಕೆಟ್ಟದೇನು ಸರ್? ಅದು ತಟ್ಟಿದರೆ ಕುರುಳಾಗ್ತದೆ, ಒಣಗಿಸಿ ಸುಟ್ಟರೆ ಬೆರಣಿ ಆಗ್ತದೆ, ಗೋಡೆಗೆ ಹಚ್ಚಿದರೆ ಗೋಡೆ ಗಟ್ಟಿ ಆಗ್ತದೆ. ಸಗಣಿನೇ ಮಾರಬೇಕಂತ. ಸಗಣಿ ಬಾಯಿ ಇದ್ದವನು ಸಗಣಿನ ಕೂಡ ಮಾರ್ತಾನೆ ಅಂತ ಹೇಳ್ತಿದ್ರು. ಅದಕ್ಕೆ ದಯವಿಟ್ಟು ವ್ಯಾಪಾರಿ ರಂಗದಲ್ಲಿರ್ತಕ್ಕಂಥ ನೀವುಗಳು ಮಾತುಗಾರಿಕೆಯನ್ನು ಕಲಿಬೇಕು. ಸರ್, ಯಾಕೆ ಕಲಿಬೇಕು ಸರ್? ನಿಮ್ಮ ಹತ್ರ ಬರಬೇಕೇನು? ಓದೋದನ್ನು ಕಲೀರಿ.
ಸಾಹಿತ್ಯದ ಪುಸ್ತಕಗಳನ್ನು ಇಲ್ಲಿ ಎಷ್ಟು ಜನ ಓದ್ತೀರಿ? ಕತೆ, ಕಾದಂಬರಿ, ಚುಟುಕ, ಜೋಕ್ಸ್ಗಳನ್ನು ಓದೋರಿದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ಹಾಂ, ಓದಿದ್ದನ್ನು ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಒಂದೇ ಸಾರಿಗೆ ನಮ್ಮ ಥರ ವೇದಿಕೆ ಮೇಲೆ ಬಂದಲ್ಲ, ಕಷ್ಟ ಆಗ್ತದೆ. ಮೊದಲು ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಹೆಂಡ್ತಿ ಮುಂದೆ ಹೇಳ್ಬೇಕಾದ್ರೆ ಅವಳೇ ನಂಬರ್ 1 ಜಡ್ಜ್. ಅಯ್ಯ, ಈ ಥರ ಹೇಳಿದ್ರೆ ನೀವು ಹತ್ಸ್ಕೊಂಬರ್ತೀರೋ ಅಂದ್ಬಿಡ್ತಾ, ಅಥವಾ ಈತ ಚೆನ್ನಾಗಿ ಹೇಳ್ತೀರಿ, ಪರವಾಗಿಲ್ಲ, ನಿಮಗೂ ಪ್ರಾಣ ಥರ ಸನ್ಮಾನ ಆಗುತ್ತಂದರೆ ಬಚಾವಾದ್ರಿ ನೀವು. ಎರಡನೇದು ತಾಯಿ ಮುಂದೆ. ನಾನು, ಜೋಶಿ, ಮಹಾಮನಿ, ನಾವು 3 ಜನ ಏನಿದೆ, ಪ್ರಾರಂಭದಲ್ಲಿ ನಮ್ಮ ಜೋಕ್ಗಳನ್ನು ನಾವು ಹೇಳಿದ್ದೆ ನಮ್ಮ ತಾಯಿ, ಅಕ್ಕ ತಂಗಿಯರು, ಹೆಂಡತಿಯರ ಮುಂದೆ. ಯಾಕೆ? ಅವ್ರು ನಕ್ಕರೆ ಪ್ರಪಂಚನೇ ನಗಿಸಿದಂಥ ಕ್ರೆಡಿಟ್ ಬರ್ತದೆ ನಮಗೆ. ಹೌದಾ? ಜೋರು ಕಾ ಭಾಯಿ ಏಕ್ ತರಫ್ ಅವ್ರ ದುನಿಯಾ ಏಕ್ ತರಫ್ ಅಂತಾರೆ. ಜೋರು ಕಾ ಭಾಯಿ ಇದ್ದರೆ ಹೆಂಡ್ತಿ, ಅಣ್ಣ, ತಮ್ಮ ಇದ್ದರೆ ಅವ್ರ ಮುಂದೆ ಹೇಳ್ಬೋದು, ಅವ್ನ ನಕ್ಕರೆ ಗೆದ್ರಿ ನೀವು, ಜಗತ್ತೇ ಗೆದ್ದಂಗೆ. ಹೌದಾ? ಆ ಥರ ಸಾಹಿತ್ಯಕ್ಕೆ ಹಲವಾರು ಕವಲುಗಳಿದೆ, ಮಾರ್ಗಗಳಿದೆ. ಅಂಥದನ್ನು ಇವತ್ತು 3 ಜನ ಸೇರಿ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ನಾನು ಇದು ಪ್ರಾಸ್ತಾವಿಕ, ಅಂದರೆ ಪ್ರಿಫೇಸ್ ಈಸ್ ನಾಟ್ ಲಾಂಗರ್ ದೆನ್ ದಿ ಟೆಕ್ಸ್ಟ್ ಅಂತಾರೆ. ಮುನ್ನುಡಿಯೇ ಗ್ರಂಥಕ್ಕಿಂತ ದೊಡ್ಡದಾಗಬಾರ್ದು ಅಂತ. ಫಸ್ಟಿಗೆ ನಮ್ಮಲ್ಲಿ ಯಾವುದೇ ದೇವರನ್ನ ನೀವು ಪೂಜೆ ಮಾಡಿ ಊದುಬತ್ತಿ ಹಚ್ಚಬೇಕು ಅಂದರೆ ಯಾವ ದೇವರಿಗೆ ಹಚ್ತೀರಿ ಫಸ್ಟು? ಎಸ್, ವಿನಾಯಕನ ಇನ್ನೊಂದು ಹೆಸರೇನು? ಗಣಪತಿ, ಏಕದಂತ, ವಿಘ್ನೇಶ್ವರ, ಏಕದಂತ, ಷಣ್ಮುಖ ಸುಮುಖ, ಗಜಾನನ, 21 ಹೆಸರುಗಳಿದೆ ಅಂತ ಗಣಪನಿಗೆ ಹೇಳ್ತಾನೆ. ಹೌದಾ? ಯಾರ ಮಗ ಆತ? ಈಶ್ವರ, ಶಿವ. ವೆರಿ ಗುಡ್. ಇಷ್ಟು ಸಾಕು ಐಡಿಯಾ. ನೀವು ಹೇಗೆ ಗಣಪತಿನ ಪೂಜಿಸ್ತೀರೋ ನಮ್ಮ ಕಾರ್ಯಕ್ರಮದಲ್ಲೂ ಫಸ್ಟಿಗೆ ನಾವು ಬಿಡೋದು ಗಣಪತಿನ. ಅಂದರೆ ನರಸಿಂಹ ಜೋಶಿ ಅವ್ರು ಎದ್ದು ನಿಂತರೆ ಸಾಕ್ಷಾತ್ ಗಣಪತಿ ಥರ ಇದ್ದಾರೆ. ಅವ್ರ ಕಾರ್ಯಕ್ರಮ ಚೆನ್ನಾಗಿ ಶುರು ಮಾಡಿದ್ರೆ ಮುಂದೆ ನಮ್ಮಿಬ್ಬರು ಲೈನ್ ಕ್ಲಿಯರ್ ಆಗ್ತದೆ. ಅವರು ನಾವು ಒಂದೇ ಸಾರಿ ವೇದಿಕೆ ಮೇಲೆ ನಿಂತ್ವಿ ಅಂದರೆ ಅವ್ರನ್ನ ಮಧ್ಯದಲ್ಲಿ ನಿಲ್ಲಿಸಿ ನಾನು ಮಾಮನ ಆ ಕಡೆ ನಿಂತರೆ ಗಣಪತಿಗೆ ನಾವಿಬ್ಬರು ಊದುಗಡ್ಡಿ ಹಚ್ಚಿದಂಗೆ ಕಾಣ್ತೀವಿ. ಅದನ್ನು ನೀವು ಕೊನೆಗೆ ನೋಡ್ತೀವಿ. ಚಾನಲ್ ತಮ್ಮ ಕೆಲಸವನ್ನು ನಿಭಾಯಿಸಿದರು. ಭಾಳ ಶಾಂತವಾಗಿ ಕೂತಿದ್ದೀರಿ. ಸಂತೋಷ ಆಗ್ತದೆ ನಿಮ್ಮದೆಲ್ಲ ಕೇಳುವಂಥ ಮನೋಭಾವ. ಆದರೆ ಇಷ್ಟು ದೊಡ್ಡ ಹಾಲಿಗೆ ಇಷ್ಟು ಕಡಿಮೆ ಜನಕ್ಕೆ ಮಾತಾಡ್ತಿರೋದು ಇದೇ ಫಸ್ಟ್. ನಾವು ಭಾಳ ಕಾಂಪ್ಯಾಕ್ಟ್ ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಟರ್ ಸಂಖ್ಯೆ ಹೆಚ್ಚಾಗಲಿ, ಅಲ್ಲಿವರೆಗೂ ಜನ ಕೂಡಲಿ ಅಂತ ನಾನು ಹಾರೈಸ್ತಿದ್ದೀನಿ. ಜನ ಜಾಸ್ತಿ ಇದ್ದಷ್ಟು ಮಾತಾಡೋದಕ್ಕೆ ಉತ್ಸಾಹ ಬರ್ತದೆ. ನಾವು ಮ್ಯಾಕ್ಸಿಮಮ್ ಜನಸಂಖ್ಯೆ ಮಾತಾಡಿದ್ದು ಅಂದರೆ ಒಂದು 25-30 ಸಾವಿರ ಜನರು. ಶಿವರಾತ್ರಿಯಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ ಮತ್ತು ಮಿನಿಮಮ್ ದೊಡ್ಡ ದೊಡ್ಡ ಜಾತ್ರೆ ಗೀತ್ರೆಗಳೆಲ್ಲ ಹೋಗ್ತವೆ ಉತ್ತರ ಕರ್ನಾಟಕದಲ್ಲಿ. ಅಂಥ ಸಮಯದಲ್ಲಿ 50,000ವರೆಗೂ ಕೂಡ ನೀವು ವಿಡಿಯೋಗಳು ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ನಂದ ವಿಡಿಯೋಗಳನ್ನು ಪ್ರಾಣೇಶ್ ಅಂತ ಹೊಡೆದ್ರೆ ಬರ್ತಾವೆ. ಅವ್ಯಾವ ನನಗೆ ಹುಟ್ಟಿದ್ವಲ್ಲ, ಸ್ವತಃ ನನ್ನ ಮಕ್ಕಳೇ ಮಾಡಿರ್ತಕ್ಕಂಥ ಒಂದೇ ಒಂದು ನನ್ನ ಆಫೀಸಿಯಲ್ ಚಾನಲ್ ಅಂದರೆ 2 ಇದೆ. ಒಂದು ಇವಾಗೇನು ಬಂದಿದ್ದಾರೆ ಸ್ಯಾಂಡಲ್ವುಡ್ ಟಾಕೀಸ್ ಅಂತ, ಅದು ಒಂದು. ಇನ್ನೊಂದು ಪ್ರಾಣೇಶ್ ಪರ್ಯಟನೆ, ನನ್ನ ಸ್ವಂತದ್ದು. ಅದನ್ನು ನೀವು ಪ್ರತಿ ವಾರ ನೋಡಿದರೆ ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನನ್ನು ಉಳಿಸಿ ಬೆಳೆಸಿದೆ ಅಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದೆಲ್ಲ ಶುರು ಮಾಡ್ತೀನಿ. ಭಾಳ ಅದ್ಭುತವಾಗಿ ಇಬ್ಬರು ತಮ್ಮ ಫೀಲ್ಡ್ನಲ್ಲಿ ಮಾತಾಡಿದರು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಅದು ವ್ಯಾಪಾರ ಮಾಡೋವಂಥ ಅಥವಾ ಯಾವುದೋ ಒಂದು ಪ್ರಾಡಕ್ಟನ್ನು ಮಾರಬೇಕಾದಾಗ ಮನುಷ್ಯ ಭಾಳಷ್ಟು ಮಾತುಗಾರಿಕೆಯನ್ನು ಹೊಂದಿರಬೇಕಾಗ್ತದೆ. ಮಾತುಗಾರಿಕೆಯೇ ಬಂಡಾಳ. ನಮ್ಮದು ವ್ಯಾಪಾರನೇ, ಹಾಸ್ಯವನ್ನು ಮಾರ್ತೀವಿ ನಾವು. ನಾಗೇಂದ್ರ ಅವರು ಬೇಕಾದಷ್ಟು ಪರ್ಫೆಕ್ಟ್ ಇದ್ದಾರೆ ಆ ಫೀಲ್ಡಲ್ಲಿ. ನೀವು ಕೂಡ ಮಾತು ಕಲಿಬೇಕಾದ್ರೆ ನಾವು ಮಾತಾಡೋಕೆ ಹೋಗ್ತೀವಿ ಬರೋದೇ ಇಲ್ಲ ಅಂತಾರೆ ಭಾಳ ಜನ. ಆಡ್ತಾ ಇರ್ಬೇಕು. ಹೆಣ್ಮಕ್ಳಿಗೆ ಯಾರು ಮಾತು ಕಲಿಸ್ತಾರೆ? ಹೆಂಗೆ ಮಾತಾಡ್ತಾರೋ? ಕಟ್ಟಿ ಮ್ಯಾಗ ಇಬ್ಬರು ಕುಂತರು ಅಂದ್ರೆ ಅವ್ರ ಜೊತೆಗೆ ಯಾರಿಲ್ಲ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಹೌದಾ? ಗಂಡಸ್ರು ಹಂಗಲ್ಲ. ಗಂಡಸ್ರು ಭಾಳ ಮಾತು ಕಮ್ಮಿ. ಯಾಕಂದ್ರೆ ಮನೆಗೆ ಸುಮ್ಮನೆ ರೀ, ನಿಮಗೇನು ಗೊತ್ತೈತೆ ಅಂದು ನಮ್ಮನ್ನು ಅದಕ್ಕೆ ನೀವೇನು ಮಾಡಬೇಕು, ಮನೆ ಬಿಟ್ಟು ಹೊರಗೆ ಮಾತಾಡೋದು ಕಲಿಬೇಕು. ಇಲ್ಲಿ ಇವತ್ತು ಇಡೀ ಒಂದು ದಿವಸ ಕಳೆದ್ರಿ, ನಿಮ್ಗೆ ಸಮಯ ಸಿಕ್ಕರೆ ನಿಮ್ಮ ಅಭಿಪ್ರಾಯಗಳಲ್ಲಿ ಹೇಳೋದ್ರ ಮೂಲಕ ನೀವು ಮಾತಾಡೋದು ಕಲಿಬೇಕು. ನಾನು ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದಲ್ಲ ಒಂದು ದಿವಸ ಬೆಂಗಳೂರಿನಲ್ಲಿ ಯಾವಾಗಾದರೂ ಹೌ ಟು ಸ್ಪೀಕ್, ಮಾತಾಡೋದಕ್ಕೆ ಏನು ಬೇಕು
ಅಂತ ಒಂದು ಟ್ರೈನಿಂಗ್ ಇದೆ. ಇಲ್ಲೇ ನಿಮ್ಮನ್ನು ರೆಡಿ ಮಾಡಿ ಮಾಡಿಸೋವಂಥದ್ದು. ಅದೊಂದು 2-3 ಅವರ್ಸ್ ಕಾರ್ಯಕ್ರಮ, ಅದೊಂದು ಅರೇಂಜ್ ಮಾಡಿ ಸರ್. ನೀವೆಲ್ಲ ಮಾತಾಡಿದ್ರೆ ನಿಮಗೆ ಮಾತು ತುಂಬ ಮುಖ್ಯ, ಹೌದಾ ನಿಮಗೆಲ್ಲ? ಯಾಕಂದರೆ ನೀವು ಸೇಲ್ಸ್ ಮಾಡ್ಬೇಕು ಇವರೆಲ್ಲ ಅಲ್ಲ. ಹೆಂಗೆ ಹೇಳಬೇಕು ಅಂತಂದರೆ ಅದು ಅನೇಕ ನೀವು ಪುಸ್ತಕಗಳು ಓದೋದನ್ನು ಅಭ್ಯಾಸ ಮಾಡೋದಾ. ಅದಕ್ಕೆ ನಮ್ಮ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕೆಟ್ಟ ಕುರುಪಿ ಮಗಳಿದ್ಲು ಅವನಿಗೆ, ಚಂದ ವರ್ಣನೆ ಮಾಡಿ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡ್ತಿದ್ದ. ಬಟ್ ಈಗ ಹೆಣ್ಣುಗಳು ಕಡಿಮೆ ಆಗಿರೋದ್ರಿಂದ ನಾವು ಮನೆಗೆ ಕನ್ಯೆ ನೋಡೋದಕ್ಕೆ ಹೋಗೋದಲ್ರಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ತೊಗೊಂಡು ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1,000 ಗಂಡುಗಳಿಗೆ 840 ಹುಡುಗಿಯರಿದ್ದಾರೆ. ಇನ್ನು ಎಷ್ಟು ಶಾರ್ಟೇಜ್ ಬಂತು? 100 ಎಷ್ಟು ಟಕ್ ಅಂತ ಹೇಳಿದ್ರು ನೋಡು, 160 ಜನ, ಹೌದಾ? ಅದಕ್ಕೆ ಯಾವನೊಬ್ಬ ನಮ್ಮಂತ ಮದುವೆ ಆಗಲಾರ್ದನ್ನು ಹೇಳಿದ್ರಂತೆ, ಸರ್ ಹುಲಿ ಸಂಖ್ಯೆ ಜಾಸ್ತಿ ಮಾಡಿ ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಜಾಸ್ತಿ ಮಾಡಿ. ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ತೆಗಿಸ್ಕೊಂತಾರೆ. ಎಷ್ಟು ಕಿರಿಕಿರಿ. ಇವಾಗ ಎಷ್ಟು ಡಿಮಾಂಡ್ ಬಂದೈತ್ರಿ. ನಾವು ಅವ್ರ ಮುಂದೆ ಹೋಗಿ ಹಿಂಗೆ ಕುಂತು ಹಾಡಾಡ್ಬೇಕಾಗೈತೆ. ಅವಾಗೆಲ್ಲ ಕರ್ಕೊಂಬಂದು ಹಾಡಾಡಕ್ಕೆ ಬರ್ತೈತೆ. ನಮ್ಮ ಹಾರ್ಮೋನಿಯಂ ತರಿಸ್ರಿ, ಆಕೆ ಒಂದೇ ಹಾಡಾಡ್ತಿದ್ಲು, ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ನಿನ್ನ ದಾಸನ. ದಾಸಿ ಆಕಿ ದಾಸನ ಮೇಲೆ ಅಂದರೆ ನಿಮಗೆ ನೋಡಕ್ಕೆ ಬಂದವ್ರಿಗೆ ಅಪ್ಪ ದಯ ಮಾಡೋ ನನ್ನಂತಕಿನ ಮಾಡ್ಕೊಳಕ್ಕೆ ಬಂದಾನ ಅಂತದು. ಹೌದು, ಅರ್ಥ ಆಯ್ತಲ್ಲ? ಅಂಥದ್ದು ಹೋಗಿ ಹೆಂಗಾಗ್ಯದ್ರಿ ಈಗ? ಹುಲಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಜೆಟ್ ಬಿಡುಗಡೆ ಮಾಡೈತಿ. ಅದರಿಂದ ಏನಾರು ಲಾಭ ಐತೆ? ಎದುರು ನೋಡಿದ್ರೆ ತಿಂದು ಹಾಕ್ತದೆ ನಮ್ಮನ್ನ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಗೌರ್ಮೆಂಟು ಈಗ ಆರ್ಡರ್ ಮಾಡ್ತಾ ಇದೆ. ಅಲ್ಲ, ಎಷ್ಟು ಹೆಣ್ಣು ಸಂಖ್ಯೆ ಮಾಡಿದ್ರೆ ಹುಡುಗಿಯರ ಸಂಖ್ಯೆ ಹೆಚ್ಚು ಮಾಡಿದೆ. ಈಗ ಮದುವೆ ಆಗಿಂದ ಗಾಡಿ ಮ್ಯಾಗ ನಾವು ಹುಲಿನ ಕೂಡಿಸ್ಕೊಂಡು ಹೋಗಂಗಿಲ್ಲ, ಹುಡುಗಿನ ಕುಂದಿರ್ಸ್ಕೊಂಡು ಹೋಗ್ತೀವಿ, ಹೌದಾ? ಆದ್ರೆ ಹುಡುಗಿನೂ ಹುಲಿ ಹೆಂಗೆ ಆಗ್ತಾಳೆ ಮದುವೆ ಆಗಿಂದ, ಆ ಮಾತು ಬೇರೆ. ಹೀಗೆ ಹಾಸ್ಯದ ಪಂಚಗಳು. ಅದಕ್ಕೆ ದಯವಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಮನ್ಯಾಗ ಅಥವಾ ನೀವು ಎಲ್ಲಾದ್ರೂ ಅಂಗಡಿಯಾಗ ಕುಂತಾಗ ಜರ್ನಿಯಲ್ಲಿ ಓದೋ ಹವ್ಯಾಸ ಇಟ್ಕೊಳ್ರಿ. ಈಗ ಮೊಬೈಲ್ ಬಂದಾನಿಂದ ಎಲ್ಲರೂ ಬಿಟ್ಬಿಟ್ಟಿರಿ, ಬರೀ ತಿಕ್ಕದೆ 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 ತಿಕ್ಕ. ಹಿಂದಕ್ಕೆಲ್ಲ ಕೈಯಾಗ ತಂಬಾಕು ಇದನ್ನ ಹಾಕ್ಕೊಂಡು ಹಿಂಗೆ ತಿಕ್ತಿದ್ರು. ಮತ್ತೇನಪ್ಪ ಸುದ್ದಿ ಹೇಳು ಅಂದ ತಿಕ್ಕ ಮಟ್ಟ ಮಾತಾಡ್ತಿದ್ರು. ಬಾಯಿಗೆ ಹಾಕೊಂಡ್ರೆ ನಮಗೆ ಸತ್ತ ಅವ್ರ ಪಾಲಿ, ಹೌದಾ? ಹೊಯ್ಕೋ ನೀನು ಅವಾಗ ಏನೋ ಅನ್ನಂಗಿಲ್ಲ. ಈಗಲೂ ಹಳ್ಳ್ಯಾಗ ಎಲೆ ಅಡಿಕೆ ತುಂಬು ತೆಗಿಯೋದು, ಮತ್ತೇನಪ್ಪ ಗೀರೋದು, ಸುಣ್ಣ, ಎಷ್ಟು ಚಂದ್ರಿ ಅದು. ನಮಗಿಲ್ಲ ಪ್ಯಾಂಟ್ ಶರ್ಟ್ನವ್ರಿಗೆ ಮಾಡ್ಕೊಂಡು ಎಂಥ ವಸ್ತುವನ್ನಾದರೂ ಮಾರಬೇಕು. ಅದಕ್ಕೆ ನಮ್ಮ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕೆಟ್ಟ ಕುರುಪಿ ಮಗಳಿದ್ಲು ಅವನಿಗೆ, ಚಂದ ವರ್ಣನೆ ಮಾಡಿ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡ್ತಿದ್ದ. ಬಟ್ ಈಗ ಹೆಣ್ಣುಗಳು ಕಡಿಮೆ ಆಗಿರೋದ್ರಿಂದ ನಾವು ಮನೆಗೆ ಕನ್ಯೆ ನೋಡೋದಕ್ಕೆ ಹೋಗೋದಲ್ರಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ತೊಗೊಂಡು ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1,000 ಗಂಡುಗಳಿಗೆ 840 ಹುಡುಗಿಯರಿದ್ದಾರೆ. ಇನ್ನು ಎಷ್ಟು ಶಾರ್ಟೇಜ್ ಬಂತು? 100 ಎಷ್ಟು ಟಕ್ ಅಂತ ಹೇಳಿದ್ರು ನೋಡು, 160 ಜನ, ಹೌದಾ? ಅದಕ್ಕೆ ಯಾವನೊಬ್ಬ ನಮ್ಮಂತ ಮದುವೆ ಆಗಲಾರ್ದನ್ನು ಹೇಳಿದ್ರಂತೆ, ಸರ್ ಹುಲಿ ಸಂಖ್ಯೆ ಜಾಸ್ತಿ ಮಾಡಿ ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಜಾಸ್ತಿ ಮಾಡಿ. ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ತೆಗಿಸ್ಕೊಂತಾರೆ. ಎಷ್ಟು ಕಿರಿಕಿರಿ. ಇವಾಗ ಎಷ್ಟು ಡಿಮಾಂಡ್ ಬಂದೈತ್ರಿ. ನಾವು ಅವ್ರ ಮುಂದೆ ಹೋಗಿ ಹಿಂಗೆ ಕುಂತು ಹಾಡಾಡ್ಬೇಕಾಗೈತೆ. ಅವಾಗೆಲ್ಲ ಕರ್ಕೊಂಬಂದು ಹಾಡಾಡಕ್ಕೆ ಬರ್ತೈತೆ. ನಮ್ಮ ಹಾರ್ಮೋನಿಯಂ ತರಿಸ್ರಿ, ಆಕೆ ಒಂದೇ ಹಾಡಾಡ್ತಿದ್ಲು, ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ನಿನ್ನ ದಾಸನ. ದಾಸಿ ಆಕಿ ದಾಸನ ಮೇಲೆ ಅಂದರೆ ನಿಮಗೆ ನೋಡಕ್ಕೆ ಬಂದವ್ರಿಗೆ ಅಪ್ಪ ದಯ ಮಾಡೋ ನನ್ನಂತಕಿನ ಮಾಡ್ಕೊಳಕ್ಕೆ ಬಂದಾನ ಅಂತದು. ಹೌದು, ಅರ್ಥ ಆಯ್ತಲ್ಲ? ಅಂಥದ್ದು ಹೋಗಿ ಹೆಂಗಾಗ್ಯದ್ರಿ ಈಗ? ಹುಲಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಜೆಟ್ ಬಿಡುಗಡೆ ಮಾಡೈತಿ. ಅದರಿಂದ ಏನಾರು ಲಾಭ ಐತೆ? ಎದುರು ನೋಡಿದ್ರೆ ತಿಂದು ಹಾಕ್ತದೆ ನಮ್ಮನ್ನ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಗೌರ್ಮೆಂಟು ಈಗ ಆರ್ಡರ್ ಮಾಡ್ತಾ ಇದೆ. ಅಲ್ಲ, ಎಷ್ಟು ಹೆಣ್ಣು ಸಂಖ್ಯೆ ಮಾಡಿದ್ರೆ ಹುಡುಗಿಯರ ಸಂಖ್ಯೆ ಹೆಚ್ಚು ಮಾಡಿದೆ. ಈಗ ಮದುವೆ ಆಗಿಂದ ಗಾಡಿ ಮ್ಯಾಗ ನಾವು ಹುಲಿನ ಕೂಡಿಸ್ಕೊಂಡು ಹೋಗಂಗಿಲ್ಲ, ಹುಡುಗಿನ ಕುಂದಿರ್ಸ್ಕೊಂಡು ಹೋಗ್ತೀವಿ, ಹೌದಾ? ಆದ್ರೆ ಹುಡುಗಿನೂ ಹುಲಿ ಹೆಂಗೆ ಆಗ್ತಾಳೆ ಮದುವೆ ಆಗಿಂದ, ಆ ಮಾತು ಬೇರೆ. ಹೀಗೆ ಹಾಸ್ಯದ ಪಂಚಗಳು. ಅದಕ್ಕೆ ದಯವಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಮನ್ಯಾಗ ಅಥವಾ ನೀವು ಎಲ್ಲಾದ್ರೂ ಅಂಗಡಿಯಾಗ ಕುಂತಾಗ ಜರ್ನಿಯಲ್ಲಿ ಓದೋ ಹವ್ಯಾಸ ಇಟ್ಕೊಳ್ರಿ. ಈಗ ಮೊಬೈಲ್ ಬಂದಾನಿಂದ ಎಲ್ಲರೂ ಬಿಟ್ಬಿಟ್ಟಿರಿ, ಬರೀ ತಿಕ್ಕದೆ 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 ತಿಕ್ಕ. ಹಿಂದಕ್ಕೆಲ್ಲ ಕೈಯಾಗ ತಂಬಾಕು ಇದನ್ನ ಹಾಕ್ಕೊಂಡು ಹಿಂಗೆ ತಿಕ್ತಿದ್ರು. ಮತ್ತೇನಪ್ಪ ಸುದ್ದಿ ಹೇಳು
ಒಂದು ತಿಕ್ಕ ಮಟ್ಟ ಮಾತಾಡ್ತಿದ್ರು. ಬಾಯಿಗೆ ಹಾಕೊಂಡ್ರೆ ನಮಗೆ ಸತ್ತ ಅವ್ರ ಪಾಲಿ. ಹೌದಾ? ಹೊಯ್ಕೋ ನೀನು ಅವಾಗ ಏನೋ ಅನ್ನಂಗಿಲ್ಲ. ಈಗಲೂ ಹಳ್ಳ್ಯಾಗ ಎಲೆ ಅಡಿಕೆ ತುಂಬು ತೆಗಿಯೋದು, ಮತ್ತೇನಪ್ಪ ಗೀರೋದು, ಸುಣ್ಣ, ಎಷ್ಟು ಚಂದ್ರಿ ಅದು. ನಮಗಿಲ್ಲ ಪ್ಯಾಂಟ್ ಶರ್ಟ್ನವ್ರಿಗೆ. ಮಾತಿನಲ್ಲೇ ಹಾಸ್ಯ. ನಮ್ಮ ಕೃಷ್ಣೇಗೌಡರು ನಾವು ಯಾವಾಗಲೂ ಹೇಳ್ತಿರ್ತೀವಿ, ಏನು ಈಗ ಏನೇ ಮಾತ್ರ ನೀವು ಒಂದು ಕೆಲಸ ಮಾಡಿರಿ ಅಂತ. ಏನು ಕೆಲಸ ಮಾಡ್ಬೇಕೇನು? ನಾಗೇಂದ್ರ ಅವರೇ ನಮ್ಮ ಫೋನ್ ಮಾಡ್ಕಾರ, ಸರ್ ಮಾಮನಿಯವರೇ, ಪ್ರಣೇಶ್ವರೇ, ಹಾಂ ಹೇಳ್ರಿ ಸರ್ ಒಂದು ಕೆಲಸ ಮಾಡಿರಿ ಸರ್. ಏನು ಮಾಡ್ಬೇಕು ಕೆಲಸ? ಮಾತಿಗೆ ಮುಂಚೆ ಬರೋದು ಒಂದು ಕೆಲಸ ಮಾಡಿರಿ. ಏನು ಸರ್? ಅದೇ ಜೂನ್ 3 ಸರ್, ಬೆಂಗಳೂರು ಈ ಸರಿ ಭಾಳ ಚೆನ್ನಾಗಿದೆ, ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ದಯವಿಟ್ಟು. ಹಾಂ ಓಕೆ ಸರ್, ಆಯ್ತು ಸರ್. ನಿಮ್ದೊಂದ್ರೆ ನಾವು ಬಿಡ್ತೀವೇನು ಸರ್? ಓಕೆ ಸರ್. ಎಲ್ಲಿ ಸರ್ ಒಂದು ಕೆಲಸ ಮಾಡಿರಿ ಸರ್. ಫೋನ್ ಬಂದ ತಕ್ಷಣ ನಾವು ಎಲ್ಲೋ ಕಾರ್ನಾಗ ಇರ್ತೀವಿ, ಟಾಯ್ಲೆಟ್ನಾಗ ಇರ್ತೀವಿ, ಬಾತ್ರೂಮ್ನಾಗ ಇರ್ತೀವಿ. ಒಂದು ಕೆಲಸ ಮಾಡೋಂದ್ರೆ ಅಲ್ಲಿ ಏನು ಮಾಡ್ಬೇಕು ನಾವು? ಯಾರನ್ನ ಕೇಳ್ರಿ. ನಾವು ಇಲ್ಲಿ ಬರಬೇಕಾದ್ರೆ ದೊಡ್ಡ ಪಜಿತಿ ಇದ್ರೆ ಹುಡುಕ್ಬೇಕಾದ್ರೆ. ಈಗಂತೂ ಮ್ಯಾಪ್ ಬಂದವ, ಸರಿ ಇಲ್ಲೆಲ್ಲೋ ಟರ್ನ್ ಆದ್ವಿ, ಮತ್ತೆ ಅಲ್ಲಿ ಏನೋ ಬೇರೆ ಬಂತು. ಸರ್ ಇಲ್ಲಿ ಇದು ಐತೆ ಅಂತಲ್ರಿ, ಯಾವುದು ಎಲ್ಲಿ ನಿಮ್ಮ ಏನದು ನಿಮ್ಮ ಎಲೀಮ್ ರಿಸಾರ್ಟು ಎಲ್ಲಿದೆ ಸರ್ ರಿಸಾರ್ಟು? ಓ ಎಲೀಮ್ ರಿಸಾರ್ಟಾ? ನೀವೆಲ್ಲಿ ಅವರು? ಏನು ತಗೊಂಡು ಏನು ಮಾಡ್ತಿದ್ದಾನ್ರಿ? ಹಾಂ ಎಲ್ಲಿ ಅವರು ಅಂದರೆ ಹೆಂಗಪ್ಪ? ಅಲ್ಲ ಎಲ್ಲಿಂದ ಬರೋಕತ್ತೀರಿ ಅಂತ. ಇದಕ್ಕೆ ಸಂಬಂಧ ಏನಂದು ನಾನು ಅಲ್ಲ ಸರ್, ಅದಕ್ಕೆ ಹೇಳ್ತೀನಿ ಸರ್, ನಾವು ಗಂಗಾವತಿಯಿಂದ ಬರ್ತಾಯಿದ್ವಿ. ನೋಡಿ ಸರ್ ಒಂದು ಕೆಲಸ ಮಾಡ್ರಿ, ಏನು ಅಲ್ಲಿ ಇಳಿದು ನಾವು ಬೋರ್ಡ್ ಬರೆಸಿ ಹಾಕ್ಬೇಕು ಎಲಿಮ್ ರಿಸಾರ್ಟ್ ಸುಮ್ಮನೆ ಅಂತ ಒಂದು ಕೆಲಸ ಮಾಡ್ರಿ. ಅಲ್ರಿ ಇಲ್ಲೇ ಅಗರಬತ್ತಿ ಶಾಪ್ ಐತೆ ಅಲ್ರಿ, ಹೇಳಿದ್ದೆ ಅಗರಬತ್ತಿ ಶಾಪಾ? ಒಂದು ಕೆಲಸ ಮಾಡಿ, ಏನು ನಾವೇ ಅದನ್ನ ಹಚ್ಬೇಕನ್ನ ಕಡ್ಡಿಗೆ? ಹಾಂ ಸುಮ್ಮನೆ ಒಂದು ಕೆಲಸ ಮಾಡಿರಿ. ಊರ ಹೆಸರು ಕೇಳ್ರಿ. ದಾವಣಗೆರೆ ಬಸ್ ಎಷ್ಟೊತ್ತಿಗೆ ಬರ್ತೈತೆ ರೀ? ದಾವಣಗೆರೆ ಬಸ್ಸಾ ನಿಮ್ಗೆ? ಒಂದು ಕೆಲಸ ಮಾಡಿ, ಬಸ್ ಯಾವಾಗ ಬರ್ತೈತಿಲ್ಲ ಅದಕ್ಕೆ ಒಂದು ಕೆಲಸ ಮಾಡಂತ. ಅವ ಏನೂ ಕೆಲಸ ಮಾಡ್ಲಾರ್ದ ಕೆಲಸ ಮಾಡ್ರಿ ಅಂತ ಹೇಳಕ್ಕೆ ನಿಂತಿರ್ತಾನಲ್ಲ, ಅವನು ಅದ ಕೆಲಸ. ಸುಮ್ಮನೆ ಒಂದು ಕೆಲಸ ಮಾಡಂತಾರೆ. ಈಗ ನಾ ಬರ್ಬೇಕಾದ್ರೆ ಎಷ್ಟೋ ಜನ ಮೊಬೈಲ್ ತೆಗೆದ್ರು, ಸರ್ ಒಂದು ಕೆಲಸ ಮಾಡಿ ಸರ್. ಏನು ಮಾಡಲಿ? ಸೆಲ್ಫಿ ಸರ್. ಸೆಲ್ಫಿ ತೆಗೆಸೋದು ಒಂದು ಕೆಲಸ, ಹೌದಾ? ಇದು ಬಿಡ್ರಿ. ಇನ್ನು ಕೆಲವರು ಮಾತಿಗೊಮ್ಮೆ ಲೆಕ್ಕ ಹಾಕಂತಿರ್ತಾರೆ. ಅಲ್ರಿ ಎಲ್ಲೆಲ್ಲಿಂದನೋ ಕರೆಸಿ ಇಷ್ಟು ಜನರನ್ನ ಇಂಥ ಕಾಸ್ಟ್ಲಿ ರಿಸಾರ್ಟ್ನಾಗ ಇಟ್ಟು ಟ್ರೈನಿಂಗ್ ಕೊಡಾಕತ್ತಾರಂದ್ರೆ ಲೆಕ್ಕ ಹಾಕ್ರಿ. ಅವ್ರಿಗೆ ಗೊತ್ತೈತದೆ ಎಷ್ಟು ಖರ್ಚು ಏನು. ನೀನು ಯಾಕೆ ಲೆಕ್ಕ ಹಾಕಿಸ್ತೀನಿ ನಮ್ಮ ಕೈ? ಅಲ್ಲ ಸರ್, ಬೆಂಗಳೂರಾಗೂ ನಿಮ್ಮನ್ನೇ ಕರೆಸಿದ್ರು, ಮತ್ತೆ ಬೆಂಗಳೂರಾಗ ಇಂಥ ರಿಸಾರ್ಟ್ಗೂ ನಿಮ್ಮನ್ನೇ ಕರೆಸ್ಯಾರ ನಾಗೇಂದ್ರ ಅಂದ್ರೆ ಲೆಕ್ಕ ಹಾಕ್ರಿ. ಏನು ಲೆಕ್ಕ ಹಾಕ್ಬೇಕಲ್ಲ ನಾವು? ಎಷ್ಟು ತೊಗೊತೀವಿ, ನಾವು ಎಷ್ಟು ಕೊಡ್ತಾರ ನಮಗೆ ಬಿಟ್ಟಿದ್ದು ಅದು, ಮತ್ತೆ ಲೆಕ್ಕ ಹಾಕಂತಾರೆ. ಅಲ್ರಿ ಇಷ್ಟು ಜನರದ್ದು ಊಟ ಉಪಚಾರ ಇನ್ನು ಮೇಲೆ ಪಾರ್ಟಿ ಅಂದ್ರೆ ಲೆಕ್ಕ ಹಾಕ್ರಿ. ಲೆಕ್ಕ ಹಾಕತ್ ಆತೇ ಸುಮ್ಮನೆ ಅದಾನ, ನೀನು ಯಾಕೆ ಲೆಕ್ಕ ಹಾಕಿಸ್ತೀನಿ? ಹೌದಾ? ಸಹಜವಾಗಿ ಲೆಕ್ಕ ಹಾಕ್ರಿ ಅಂತೀವಿ. ಎಷ್ಟು ಜನ ಬಂದಿದ್ರು ಲೆಕ್ಕ ಹಾಕ. ಪ್ರಾಣೇಶ, ಮಾಮನಿ, ಜೋಶಿ 3 ಮಂದಿ ಮಾತಾಡಿದ್ರು ಲೆಕ್ಕ ಹಾಕ. ಏನು ಲೆಕ್ಕ ಹಾಕ್ತಿಲ್ಲ? ಬೋರ್ಡ್ಸ್ ಲೆಕ್ಕ ಹಾಕ್ಬೇಕಾ, ಜೋಕ್ಸ್ ಲೆಕ್ಕ ಹಾಕ್ಬೇಕಾ? ಒಂದು ಕೆಲಸ ಮಾಡು, ಲೆಕ್ಕ ಹಾಕ. ಇನ್ನೇ ನೆಕ್ಸ್ಟ್ ಹಾಂ ತಗೊಳ್ಳಿ ಅಂತಿರ್ತಾರೆ ಕೆಲವು. ಪ್ರಾಣೇಶ್ವರೇ, ಈಗ ನಾಗೇಂದ್ರ ಅವ್ರನ್ನೇ ತಗೊಳ್ಳಿ. ಏನು ರೇಟ್ ಐತೆ ಅವ್ರಿಗೊಂದು? ಏನು ಮಾರಾಟಕ್ಕೆ ಇಟ್ಟಾರ ಅವ್ರನ್ನ? ಸುಮ್ಮನೆ ತಗೊಳ್ಳಿ. ಈಗ ಈ ಎಲೀಮ್ ರಿಸಾರ್ಟ ತಗೊಳ್ಳಿ ಸರ್. ಒಂದು ದಿವಸ ಬಂದಿದ್ರೆ ನಮ್ಮ ಟರ್ರಂದು ಹೋಗ್ತಾವೆ ಹಿಂದೆ ಅಂಥದ್ದು. ಇದನ್ನೇ ತಗೊಳ್ಳಿ ಸರ್ ಅಂತ ಸುಮ್ಮನೆ ಕೆಲವರು. ಈಗ ಸಿದ್ದರಾಮಯ್ಯನೇ ತಗೊಳ್ಳಿ, CM. ಈಗ ನನ್ನೇ ತಗೊಳ್ಳಿ. ನೀನು ಮಾರಾಟಕ್ಕಿದ್ದೇನಿಲ್ಲ ಎನ್ನೆ? ನೀವು TV ನೋಡೋದು ಹೆಣ್ಮಕ್ಳು ಅಂತಂತೀರಿ, ಕರೆಕ್ಟ್ ಸರ್. ಅದು ನಾವು ಗಂಡಸರು ನ್ಯೂಸ್ ಬಿಟ್ಟು ಬೇರೆ ನೋಡ, ಅವರು ಭಾರಿ. ಈಗ ನಾನು ಹೇಳ್ತೀನಿ ತಗೊಳ್ಳಿ, ಹಂಗೆ ಅನಬಾರ್ದಲ್ಲೇ ಹುಚ್ಚೊಳ ಮಗನಾಗ. ಸರ್ ನನ್ನ ಮಕ್ಕಳನ್ನ ತಗೊಳ್ಳಿ, ನಾ ಅನಾಥಾಶ್ರಮ ನಡೆಸ್ತೀನಿ ಅಂತ ಹೇಳಿದೆ. ಕಡಿಗೆ ಎಲ್ಲಿ ಬತ್ತ ನನ್ನೇ ತಗೊಳ್ಳಿ ಅಂತ ಇವನು ಹುಚ್ಚ ಅಂತ ಡಿಕ್ಲೇರ್ ಆಗಿತ್ತು. ಹೌದಾ? ಸುಮ್ಮನೆ ತಗೊಳ್ಳಿ. ಮತ್ತೇನು ಲೆಕ್ಕ ಹಾಕು, ತಗೊಳ್ಳಿ, ಒಂದು ಕೆಲಸ ಮಾಡು, ನೋಡಬೇಕಿತ್ತು. ಸಾರ್ ಏನು ಕಾರ್ಯಕ್ರಮ ಸರ್, ಇಡೀ ದಿನ ಬೆಳಗ್ಗೆಯಿಂದ ಒಂದು ಡೇ ಎಲೀಮ್ ರಿಸಾರ್ಟ್ನಲ್ಲಿ ಅದೇನು ಆತಿಥ್ಯ ನೋಡಬೇಕಿತ್ತು ಸರ್.
ಏನು ಲೈಟಿಂಗ್ ಸರ್, ಏನು ಲಾನು, ಏನು ಸ್ವಿಮ್ಮಿಂಗ್ ಪೂಲು, ಏನು ಜನ. ಹಾಂ, ಏನು ಹಾಲ್ ಇತ್ತು ಸರ್ ನಮ್ಮ ಕಾರ್ಯಕ್ರಮ ಮಾಡಿಸಿದ್ದು ಡಿಸ್ಟ್ರಿಬ್ಯೂಟರ್ಸ್ ಮೀಟಲ್ಲಿ. ವಾ, ನೋಡಬೇಕಿತ್ತು ಸರ್. ಇದೆಲ್ಲ ಓಕೆ, ಹೌದಾ? 8 ದಿವಸ ಆಗಿತ್ತು ಒಬ್ಬನೇ, ಅವನು ಭೇಟಿಯಾಗಿದ್ದಿಲ್ಲ ಗೆಳೆಯ. ಅವನು ಎದುರುಗಡೆ ಬಂದ ಸ್ವಲ್ಪ ಸ್ವರ್ಗದಂತೆ ಕಂಡ. ಏನೋ ಪರಮೇಶಿ, ಏನಾಗಿತ್ತಪ್ಪ ನಿನಗೆ? ಏನು ಹೇಳಿ ಪ್ರಾಣೇಶ, ಬೇದಿ ಕಣಪ್ಪ. 8 ದಿವಸ ಅದೆಂಥ ಡಿಸೆಂಟ್ರಿ ಅಂತೀಯ? ದಿವಸಕ್ಕೆ 20 ಸಾರಿ ಹೋಗಿದ್ದೀನಿ. ಅದೇನು ಬೇದಿ ಅಂತೀಯ? ನೋಡಬೇಕಿತ್ತು ನೀನು. ಬಡ್ಡಿ ಮಗನೇ, ಅದೇನು ವಿಧಾನಸೌಧನ, ಕಬ್ಬನ್ ಪಾರ್ಕ? ಬೇದಿ ನೋಡಬೇಕಿತ್ತು ಅಂದರೆ ಹಳ್ಳಿ ಜನರನ್ನ ಒಪ್ಸೋದು ಭಾಳ ಕಷ್ಟ. ಈ ಡಾಕ್ಟ್ರುಗಳ ಕೆಲಸ ಭಾಳ ಕಷ್ಟ ಸ್ವಾಮಿ. ಇಲ್ಲಿ ಡಾಕ್ಟ್ರ್ ಇದ್ದೀರಾ? ಯಾರಾದರೂ ಪ್ರಾಕ್ಟೀಸ್ ಮಾಡೋರು ಇದ್ದೀರಾ? ಸುಮ್ಮನೆ ಇಲ್ಲ, ಯಾರೂ ಇಲ್ಲ. ಅಥವಾ ನಿಮಗೆ ಗೊತ್ತಿರೋ ಡಾಕ್ಟ್ರುಗಳಂತೂ ಇರ್ತಾರಲ್ಲ, ಡಾಕ್ಟ್ರ್ ಕೆಲಸ ಭಾಳ ಕಷ್ಟ ಸರ್. ಈ ಹಳ್ಳಿ ಡಾಕ್ಟ್ರು, ಈಗ ಹೆಣ್ಮಕ್ಳು ಲೇಡೀಸು ಡಾಕ್ಟ್ರುಗಳು ಇರ್ತಾರೆ, ಅವರು ನೀಟಾಗಿ ಎಜುಕೇಟೆಡ್. ಏನಾಗ್ತದೆ, ಸ್ವಲ್ಪ ಮೈ ಬಿಸಿ ಆಗಿದೆ ಡಾಕ್ಟ್ರ್, ಟೆಂಪ್ರೇಚರ್ ಇರಬೇಕು ಅನಿಸುತ್ತೆ, ಸ್ವಲ್ಪ ಕಫ್ ಇದೆ, ಎಲ್ಲ ಹೇಳ್ಬಿಡ್ತಾರೆ. ಹಳ್ಳಿ ಜನ ಹಂಗಲ್ರಿ. ಏನಾಗೈತಮ್ಮ ಅದನ್ನು ನೀ ಹೇಳಬೇಕಪ್ಪ. ನೋಡಿ, ಡಾಕ್ಟ್ರ್ ಹತ್ರ ಬಂದಿರ್ತಾಳೆ, ಏನಾಗೈತಮ್ಮ ಅಂದ್ರೆ ಅದನ್ನು ನೀ ಹೇಳ್ಬೇಕಪ್ಪ. ಹೇಳಮ್ಮ, ಏನಾಗತ್ತೆ? ಬೇದಿ ಡಾಕ್ಟ್ರೆ. ಹೌದಾ, ಬೇದಿ ಎಷ್ಟು ಸಾರಿ ಆಗುತ್ತೆ? ತೊಳೆದ ಕೈ ಆರಂಗಿಲ್ಲ. ಹೆಂಗೆ ಲೆಕ್ಕ ಹಾಕ್ಬೇಕ್ರಿ ಅವನು? ಆಯ್ಕೆ ಯಾವಾಗ ಹೋಗ್ತಾಳೆ, ಹೋಗಿ ಬರ್ಬೇಕಾ? ತೊಳೆದ ಕೈ ಆರಂಗಿಲ್ಲ. ಆಯ್ತಮ್ಮ, ಆಯ್ತು ಅದನ್ನ ತಲೆಗೆ ಹಚ್ಕೊಬೇಡ, ನಾ ಎಲ್ಲ ಮಾತ್ರೆ ಬರೆದು ಕೊಡ್ತೀನಿ. ಅದನ್ನ ಯಾಕೆ ತಲೆಗೆ ಹಚ್ಚಿಕೊಳ್ಳೆ ನಾನು? ಉತ್ಸಾಹ. ನೋಡ್ರಿ ಎಷ್ಟು ಭಾಷೆ. ಇಲ್ಲಿ ಎಲ್ಲ ಬರೀ ದಾವಣಗೆರೆಯವ್ರು ಇದ್ದೀರಾ? ಇಲ್ಲ, ಥ್ರೂಔಟ್ ಕರ್ನಾಟಕ ಅಲ್ಲ ಸರ್? ಯಾವ ಊರವ್ರು ಇದ್ದೀರಿ? ದಾವಣಗೆರೆ ಇಲ್ಲ, ಬರೀ ಬೆಂಗಳೂರು ಬ್ರಾಂಚ್ ಅಲ್ವಾ? ಹಾಂ 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 ಓ, ಗುಡ್. ಹಾಂ, ಹಾಸನ ಅಂದ ತಕ್ಷಣ ಹಾಸನಕ್ಕೆ ಸಂಬಂಧಪಟ್ಟಂಥ ಒಂದು ಜೋಕ್ ಇದೆ. ನನಗೆ ಹಾಸನದಲ್ಲಿ ಮೊಳೆ ಆಗಿದೆ ಸರ್ ಅಂದವನು. ಕೆಲವರು ಅಂತಿರಲ್ಲ, ಗೊತ್ತಾ ನಿಮಗೆ? ಕ ಅಂತಾರೆ. ಇಲ್ಲಿ ಯಾರಾದ್ರು ಇದ್ದೀರಾ ಆ ಥರ ಇದ್ರೆ ಹನೇ ಅನ್ನಿ. ಬೇರೆ ಬೇರೆ. ಹಾ ಹಿ ಅಂತೀರೇನು? ಇ ಅಂತೀವಿ. ಬೇರೆ, ಹೌದಾ? ಈ ಅನೇಕ ಚಾನಲ್ಗಳು ಪ್ರಾರಂಭದಲ್ಲಿ ಏನು ಅನೌನ್ಸ್ಮೆಂಟ್ ಮಾಡ್ತಿದ್ರಿ, ಇಂದು ಉಗಾದಿ ಹಬ್ಬ, ಇಂದು ಉಗಾದಿ ಹಬ್ಬ. ಹಬ್ಬಗಳು ಬಂದುವೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗೋ ಎಲ್ಲಿ ಬರಬೇಕೋ ಅಲ್ಲೆಲ್ಲ ಅಗಳು. ಹಿಂದು ಉಗಾದಿ ಹಬ್ಬಗಳು ಬಂದು ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗೋ ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿ. ಸತ್ಯಪ್ಪ ನಾವು ಅಂತ ಅನ್ಕೊಂಡು ಆದ್ರಕ್ಕೂ ವ್ಯತ್ಯಾಸವೇ ಇಲ್ಲ ಸರ್. ಅದಕ್ಕೆ ಮಾತು ಅಂತ ನಾವೇನು ಹೇಳ್ತೀವಿ, ಆ ಮಾತನ್ನು ಭಾಳ ಗಮನ ಇಟ್ಟು ಕೇಳಿದಾಗ ಅದರಲ್ಲಿ ಸಾಹಿತ್ಯಿಕ ಅಂಶ. ಈ ಹಳ್ಳಿ ಜನ ಗಲಾಟೆ ಮಾಡ್ತಾರೆ, ಸ್ವಲ್ಪ ಬೈರಿ ಅವ್ರನ್ನ, ಸ್ವಲ್ಪ ಗದರಿಸಿ ಸಾರ್, ಸಿಟಿಯಲ್ಲಿ ಸ್ವಲ್ಪ ಗದರಿಸಿ ಸಾರ್, ಬೈರಿ ಸಾರ್ ಅಂತಾರೆ. ನಮ್ಮ ತಂದೆ ಮೇಷ್ಟ್ರು ತನ್ನ ಮಗನ ಕರ್ಕೊಂಡು ಹೆಣ್ಮಗಳು ಬಂದ್ಲು. ಮಾಸ್ಟ್ರೇ, ನೀವು ಸ್ಕೂಲಿಗೆ ಸೇರಿಸ್ಕೊಳ್ರಿ, ಬರೀ ಪೋಲಿ ಅಲ್ಲಿತ್ತಿದ್ದಾನೆ ಅಂತೆಲ್ಲ ಹೇಳಿದ್ವಿ. ಸುಮ್ಮನೆ ಬರ್ಬೇಕು ಸಾಲಿಗೆ, ನಾಳೆಯಿಂದ ನಿನಗೆ ಪೇಪರ್ಮೆಂಟ್ ಕೊಡ್ತೀನಿ, ಪಾಟಿ ಚೀಲ ಕೊಡಿಸ್ತೀನಿ, ಅಂಗಿ ಚಡ್ಡಿ ಕೊಡ್ತೀನಿ ಅಂತ ನಮ್ಮ ತಂದೆ ನೈಸಾಗಿ ಬೈದರು. ಆ ಹೆಣ್ಮಗಳಿಗೆ ಸಮಾಧಾನ ಆಗಲ್ರಿ. ಅಯ್ಯ ಮಾಸ್ತರ, ಬೈ ಅಂದ್ರೆ ಹಿಂಗನ ಬೈಯದೆ, ಇಷ್ಟು ಸಗಣಿ ತಿಂದು ಉಗುಳು ಅಂದ್ಲು. ಅಂದರೆ ಆ ಮಗನ ಬೈಬೇಕಾದ್ರೆ ಈ ಮಾಸ್ತರ್ ಸಗಣಿ ತಿನ್ಬೇಕಾತ್ರಿ. ಇದು ಮಾತಿನ ವರಸ. ಅದಕ್ಕೆ ನಿಮ್ಮ ಜೊತೆ ವ್ಯವಹಾರ ಮಾಡೋಂಥವ್ರ ಮಾತುಗಳನ್ನು ನೀವು ಗಮನಿಸ್ತೀರಿ, ಆಗ ನಿಮ್ಗೆ ಅದ್ಭುತವಾದಂಥ ಆಸಕ್ತಿ. ನಾವೆಲ್ಲ ಮಾಡೋದಂಗೆ, ನೀವೆಲ್ಲ ನನಗೆ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅಂತ ಭಾಳ ಇತ್ತು ನನಗೆ. ಏನೇನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಹಾಸ್ಯ ಮಾಡಬೇಕು ಅಂತ, ಹೌದಾ? ಹೀಗೆ ಜೀವನದಲ್ಲಿ ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ಮಾತ್ರ ನೀವು ಮಾತನ್ನು ಕಲಿತೀರ. ತಪ್ಪು ಕಂಡು ಹಿಡಿಬಾರ್ದು ಅವನು. ನೋಡಿ ಅವನು ಹೇಗೆ ಮಾತಾಡ್ತಾನೆ. ಯಾಕೆ ಇಲ್ಲಿರೋ ಪ್ರತಿಯೊಬ್ಬರು ಒಂದೊಂದು ರೀತಿ ಮಾತಾಡ್ತೀರಿ, ಪ್ರತಿಯೊಬ್ಬರು ಅವ್ರವ್ರದೇ ಆದ ಶೈಲಿ ಇರ್ತದೆ. ಅದು ನಿಮ್ಮ ಜೀನ್ಸಿಂದ ಬಂದಿರ್ತದೆ. ತಂದೆ ಥರ ಮಾತಾಡ್ತಿರ್ತೀರಿ, ತಾಯಿ ಥರ ಮಾತಾಡ್ತಿರ್ತೀರಿ. ಆ ಜೀನ್ಸನ್ನು ಪರೀಕ್ಷೆ ಮಾಡಿದಾಗ ಮನುಷ್ಯನ ಮನಸ್ಸು ಅರ್ಥ ಆಗುತ್ತೆ. ಒಂದು ಸೈಕಾಲಜಿ, ಒಂದು ಸೆನ್ಸ್ ಆಫ್ ಹ್ಯೂಮರ್, ಇವೆರಡು ಸೇಮ್ ಸರ್. ನಿಮ್ಮ ಸೈಕಾಲಜಿ ಅರ್ಥ ಆಗ್ಬೇಕಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೇಕು ನಿಮ್ಮ ಹತ್ರ, ಹಾಸ್ಯ ಪ್ರಜ್ಞೆ. ಇಲ್ಲಿ 2 ಜನ ಇವತ್ತು ನಕ್ಲು ನಗುನೇ ಬರಲ್ಲ ಅಂತ ಯಾರಾದ್ರೂ ಇದ್ದೀರಾ? ಯಾರಿಲ್ಲಲ್ಲ? ಇವತ್ತು ಎಲ್ಲರೂ ಭಾಳ ಚೆನ್ನಾಗಿ ನಕ್ಕಿದ್ದೀರಿ, ಹೌದಾ? ಕೆಲವು ಸ್ಟ್ಯಾಂಡರ್ಡ್ ಅವರೆಲ್ಲ ಏನು ಮಾಡಿದ್ರು,
ಇದನ್ನು ಹೇಳಿದರು, ಏನು ಜನರಲ್ ಹಾಸ್ಯ ಹೇಳಿದರು. ನಾನು ಕೆಲವು ಸಾಹಿತ್ಯಿಕ ಹಾಸ್ಯಗಳು ನಿಮಗೆ ಹೇಳ್ತೀನಿ. ಏನು ಇವನು ಒಂದೊಂದೇ ಸೆಂಟೆನ್ಸ್ ನಾನು ಬಿಡಿಸಿ ಹೇಳಲ್ಲ, ಜೋಕಲ್ಲ, ಇವು ಕೊಟೇಶನ್ಗಳು. ನೋಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬ್ಯಾಂಕ್ನಲ್ಲಿ ನಿಮ್ಮ ಹಣ ಎಷ್ಟು ಸುರಕ್ಷಿತ ಎಂದರೆ, ಒಂದು ಬ್ಯಾಂಕ್ನಲ್ಲಿ ಬರೆಸಿದ್ರು, ನಮ್ಮ ಬ್ಯಾಂಕ್ನಲ್ಲಿ ನಿಮ್ಮ ಹಣ ಎಷ್ಟು ಸುರಕ್ಷಿತ ಎಂದರೆ ನೀವು ಕೂಡ ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಹೇಳ್ರಿ ಮತ್ತೆ. ಓಕೆ, ಗಂಡಸರೆಲ್ಲ ವಿಜ್ಞಾನಿಗಳೇ. ಅವನು ಸೈನ್ಸ್ ಓದಿರಲಿ ಬಿಡಲಿ, ವಿಜ್ಞಾನಿಗಳ ಥರನೇ ಒಂದು ಟೈಮಲ್ಲಿ ವರ್ಕ್ ಮಾಡ್ತಾರೆ. ಯಾವುದಿರ್ಬೋದು, ಸೈನ್ಸಿಸ್ಟ್ ಥರನೇ ಮಾಡ್ತೀವಿ ನಾವು. ವಾಹ್, ಎಕ್ಸಾಕ್ಟ್ ಆನ್ಸರ್. ಏನು ಬಡ್ಡಿ ಮಗ ಏನೋ ಕಂಡಿಡ್ದು ಅನ್ನೋ ಥರ ಸೋಡಾ ಮಿಕ್ಸ್. ಯಾರು ಅನುಭವಿ ದಾಸಯ್ಯನವರು ದಯವಿಟ್ಟು ತಮ್ಮ ಮುಖ ವಾ ಚಪ್ಪಾಳೆ. ಯಾವ ಊರು ಸರ್? ನೋಡಿ, ವಿಜ್ಞಾನಿ ಥರ ಗಂಡಸು ಏನಾದರೂ ಕೆಲಸ ಮಾಡಿದೆ ಅಂದರೆ ಅದು ಸೋಡಾ ಮತ್ತು ನೀರನ್ನು ಕಲಸುವಾಗ ಏನು ಅಪ್ರಾಪ್ರಿಯೇಷನ್ ಮೆಥಡ್ಗಳು ನೋಡ್ತಾನೆ. ಅದೇ ಥರ ಬೇರೆ ಏನಾದರೂ ಮಾಡಿದ್ದಾದರೆ ಹೊಸದು ಏನಾದರೂ ಕಂಡುಹಿಡಿಬೋದಾಗಿತ್ತು. ಹೌದಾ? ಹಾಗೆ ಡಾಕ್ಟ್ರೇ, ನನಗೆ ರಾತ್ರಿ ಮಂಚದ ಮೇಲೆ ನಿದ್ದೆ ಬರ್ತಾ ಇಲ್ಲ. ಯಾಕಪ್ಪ, ಏನಾಗಿದೆ? ಸರ್, ನನಗೆ ಮಂಚದ ಕೆಳಗಡೆ ಯಾರೋ ಮಲಗಿದ್ದಾರೆ ಅನಿಸುತ್ತೆ ಸರ್. ಏನಪ್ಪ ಇದು ಸಮಸ್ಯೆ? ಹಿಂಗಾದರೆ ನಿನಗೆ ನೀನು ಒಂದು ಕೆಲಸ ಮಾಡಬೇಕೇನು, ಇದು ಒಂದೇ ಸಾರಿ ಕಡಿಮೆ ಆಗೋದಲ್ಲ ಕಣಪ್ಪ, ಒಂದು 5-6 ಸೀಟಿಂಗ್ ಬರಬೇಕು ನೀನು. ಡಾಕ್ಟ್ರಿಗೆ ಚಾನ್ಸ್ ಸಿಕ್ತು, ಬಡ್ಡಿ ಮಗ ಸಿಕ್ಕ. ಸರ್ 5-6 ಸೀಟಿಂಗ್ ಬರಬೇಕಾ? ಎಷ್ಟಾಗುತ್ತೆ ಚಾರ್ಜು? ಒಂದು ಸೀಟಿಂಗಿಗೆ 750 ರೂಪಾಯಿ. 5 ಸೀಟಿಂಗಿಗೆ 3-4 ಸಾವಿರ ಹತ್ತಿರ ಆಯಿತು. ಓ ಆಯಿತು ಸರ್, ಬರಬೇಕು. ಓಕೆ ಸರ್, ಏನು ಪ್ರಾಬ್ಲಮ್ ಏನೇನು ಹೇಳೋ ಬರ್ಕೊಂಡ್ರು. ಮಂಚದ ಕೆಳಗೆ ಯಾರೋ ಇದ್ದಾರೆ ಅಂತ ಅನುಮಾನ ಬರುತ್ತೆ ನನಗೆ. ಅದನ್ನು 5 ಸೀಟಿಂಗ್ 7.5 ಲೆಕ್ಕ. ಮರುದಿವಸ ನೋಡಿದ್ರೆ ಡಾಕ್ಟ್ರು ಬರಲಿಲ್ಲ, ತಿರ್ಗಾ ನೋಡಿದ್ರು ಬರಲಿಲ್ಲ. 1 ವಾರ ಆಯಿತು ಬರಲಿಲ್ಲ ಸ್ವಾಮಿ. ಎದುರುಗಡೆನೆ ಬಂದ ಡಾಕ್ಟ್ರು. ಮನೆಗೆ ಹೋಗ್ತಿರ್ಬೇಕಾದ್ರೆ, ಏನಯ್ಯ ಬರಲೇ ಇಲ್ಲ ನೀನು? ಸರ್ ಸಿಂಪಲ್ ಟ್ರೀಟ್ಮೆಂಟ್ ತಗೊಂಬಿಟ್ಟೆ. ಏನು ನಮ್ಮ ಗೆಳೆಯನೇ ಕೊಟ್ಟ, ಏನು ಚಾಪೆ ಕೆಳಗಡೆ ಮಲಗೋ, ಚಾಪೆ ಮೇಲೆ ಮಲಗೋ, ಕೆಳಗಡೆ ಯಾರೂ ಸಿಗಲ್ಲ ಅಲ್ಲಿ. ಜನರಲ್ ನಾಲೆಡ್ಜ್ ಮನುಷ್ಯನಿಗೆ ಭಾಳ ಕಾಮನ್ ಸೆನ್ಸ್. ಇದರಲ್ಲಿ ಎಷ್ಟು ಜನ ಡಿಗ್ರಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಡಿಗ್ರಿ ಮಾಡಿದವ್ರು ನಾವು ಯಾವತ್ತೂ ಲೆಕ್ಕಕ್ಕೆ ಹಿಡಿಯಲ್ಲ. ಯಾಕೆ ನಾವು BCom ಡಿಗ್ರಿ 5 ಪೈಸೆ ಉಪಯೋಗ ಆಗಿಲ್ಲ ನಮಗದು. ನಮಗೇನು ಉಪಯೋಗ ಆಗಿದೆ, ನಾವು ಕೊಟ್ಟಂಥ 3,500 ಕಾರ್ಯಕ್ರಮಗಳು ತಿರುಗಿದ ಕರ್ನಾಟಕದ 432 ಊರುಗಳು ಸ್ನೇಹಿತರೆ. 3,500ಕ್ಕೆ ಹೆಚ್ಚಾಗಿದೆ. 9 ದೇಶ ಅಡ್ಡಾಡಿದ್ದೀವಿ, ಎಲ್ಲ ದೊಡ್ಡ ಬಡ್ಡಿ ಮಕ್ಕಳು. ನಾನೊಬ್ಬನೇ BCom ಆಗಿರೋದು ಡಿಗ್ರಿ. ಅವರಿಬ್ಬರದು ಡೌಟ್ ಇದೆ ಇನ್ನು. ಮಹಾಮನಿ BA ಅಂತಿದ್ದಾರೆ, ಇವತ್ತಿನವರೆಗೂ ಸರ್ಟಿಫಿಕೇಟ್ ನೋಡಿಲ್ಲ. ನರಸಿಂಹ ಜೋಶಿನೂ BA ಅಂತಾರೆ, 7ನೇ ಕ್ಲಾಸು 10ನೇ ಕ್ಲಾಸ್ ಸರ್ಟಿಫಿಕೇಟ್ ಕೂಡ ಅವ್ರ ಹತ್ರ ಇಲ್ಲ. ಇದನ್ನೇ ವೃತ್ತಿ ಮಾಡ್ಕೊಂಡಿವಿ ನಾವು. ಯಾಕಂದರೆ ನಗುವಂಥ ಕರ್ನಾಟಕದ ಜನ ನಮಗೆ ಸಿಕ್ಕರು. ಹ್ಯೂಮರ್ ಕ್ಲಬ್ಗಳು ನಮಗೆ ಲೈಫ್ ಕೊಟ್ಟದ್ದು ಉತ್ತರ ಕರ್ನಾಟಕದ ಭಾಷೆ. ಬೆಂಗಳೂರು, ದಾವಣಗೆರೆ, ಒಂದೊಂದು ಹೈಯೆಸ್ಟ್ ಹೋಗಿರೋ 3ನೇ ಸ್ಥಾನದಲ್ಲಿರೋ ಊರಂದರೆ ದಾವಣಗೆರೆ ನಮ್ಮದು. ಬೆಂಗಳೂರು ಹೈಯೆಸ್ಟ್ ಸರ್. 3,500 ಕಾರ್ಯಕ್ರಮದಲ್ಲಿ 2,500 ಕಾರ್ಯಕ್ರಮ ಬೆಂಗಳೂರಲ್ಲೇ. ಇನ್ನು 300-200 ಎಲ್ಲ ಹುಬ್ಬಳ್ಳಿ ಗಿಬಳಿ ಈ ಭಾಗದಲ್ಲಿ. ದಯವಿಟ್ಟು ಈ ಬ್ರಾಂಚ್ಗಳನ್ನ ಆ ಕಡೆನೂ ನೀವು ವಿಸ್ತಾರ ಮಾಡಬೇಕು. ಆ ಕಡೆ ಇದೆಯಲ್ಲ ಸರ್ ನಿಮ್ಮದು? ಹೇಗಿದ್ದಾರೆ ನಮ್ಮ ಜನ? ವ್ಯಾಪಾರಿಗಳಿರುವಷ್ಟು ಜನರಲ್ ನಾಲೆಡ್ಜ್ ಬೇರೆ ಯಾರಿಗಿರಲ್ಲ ಸ್ನೇಹಿತರೆ. ಬಿಸ್ನೆಸ್ ಫೀಲ್ಡಲ್ಲಿರೋರಿಗೆ ಶೆಟ್ರು. ಅದರಲ್ಲಿ ನಾನು ಆಗಲೇ ಗೊಂಬೆ ಮುರಿದದ್ದು ಹೇಳಿದೆ. ಗೊಂಬೆ ಮುರಿದದ್ದು, ಆ ಗೊಂಬೆ ಮುರಿದಾಗ ಯಾರ್ಯಾರು ಏನು ಕೆಲಸ ಮಾಡ್ತಾರೋ ಅದೇ ಭಾಷೆ ಬರುತ್ತೆ. ಟೀಚರ್ ಮಗ ಗೊಂಬೆ ಮುರಿದ ಅಂದರೆ ಟೀಚರ್ ಏನಂತ ಗೊತ್ತಾನ? ಬೆಳಗ್ಗೆ ಕೊಡಿಸಿದ ಗೊಂಬೆ ಮುರ್ಕೊಂಡ್ಯಾ, ಯಾರು ಕಲಿಸಿದ್ರು ನಿನಗಿದನ್ನು? ಹೌದಿಲ್ಲ? ಅವನ ಭಾಷೆ ಅದೇ ಬರುತ್ತೆ, ಯಾರು ಕಲಿಸಿ ನನಗೆ. ಅದೇ ಒಬ್ಬ ಇಂಜಿನಿಯರ್ ಮಗ ಗೊಂಬೆ ಮುರಿದ್ರೆ ಮುರ್ಕೊಂಡಪ್ಪ ಗೊಂಬೆ ಜೋಡಿಸೋದನ್ನು, ಮತ್ತೆ ಫೆವಿಕಾಲ್ ಹಚ್ಚು, ಜೋಡಿಸೋ ನೋಡಿ, ಇಮ್ಮಿಡಿಯೇಟ್ ಬರ್ತಾರೆ ಬಾಯಿಂದ. ಹಾಗೆ ಮತ್ತಾರು? ಡಾಕ್ಟ್ರ್ ಮಗ ಮುರ್ಕೊಂಡಪ್ಪ ಗೊಂಬೆ ಆಪ್ರೇಷನ್ ಮಾಡೋದಕ್ಕೆ, ಬ್ಯಾಂಡೇಜ್ ಸುತ್ತು. ಅದೇ ಭಾಷೆ. ನೀವು ಏನು ಬಿಸ್ನೆಸ್ ಮಾಡ್ತೀರೋ ಅದೇ ನಿಮ್ಮ ಬಾಯಲ್ಲಿ ಬರುತ್ತೆ. ಯಾವ ಮಾತನ್ನು ನೀವು ಮಾಡ್ತೀರಿ ಅದು ಹಾಸ್ಯ ಮಾಡ್ತಾ ಹೋಗ್ರಿ, ಹಾಸ್ಯನೇ ಮಾಡ್ತಾ ಹೋಗ್ತೀರಿ. ಗಂಭೀರ ಮತ್ತು ಕೆಲವರು ಭಾಷಣ ಮಾಡ್ತಾರೆ ನೋಡ್ಬೇಕು. ಇವತ್ತು ನಾವು ಸ್ವಲ್ಪ ಎದ್ದು ಹೊರಗಡೆ ಅಡ್ಡಾಡಿ ಇಂಟರ್ವಲ್ಗೆ ಬರ್ಬೋದು.
ಅವರೇ ಯೋಚನೆ ಮಾಡ್ತಿರ್ತಾರೆ. ನಿರರ್ಗಳವಾಗಿ ಮಾತಾಡ್ಬೇಕಾದ್ರೆ ಫಸ್ಟ್ ಹಾಸ್ಯ ಆರಿಸ್ಕೋಬೇಕು ನೀವೆಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಭಾಷಣ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯಾ? ಅಲ್ಲ, ಈಗಲ್ಲ, ಈಗ ಕರೆಯಲ್ಲ, ಗಾಬರಿ ಆಗ್ಬೇಡ್ರಿ. ಮತ್ತು ನೀವೊಬ್ಬ ಬಿಸ್ನೆಸ್ ಮನ್ ಆಗಿ ಜನರ ಜೊತೆ ಬೆರೆಯುವಂಥವ್ರಾಗಿ ವಾಕ್ಚಾತುರ್ಯವೇ ಮೇನು. ತುಂಬ ಚೆನ್ನಾಗಿ ಈ ಪಿ ಬಲೂನ್ ಮಾರೋರೆಲ್ಲ ನೋಡ್ರಿ, ನೀವು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತಿರ್ತಾರೆ. ಮನೆ ಮುಂದೆ ಬರೋ ಕೋತಿ ಆಡಿಸೋರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹೌದಾ? ಒಂದು ಏನೋ ಸಣ್ಣ ಚಿಕ್ಕ ವಸ್ತು ಮಾರೋನು, ಬೆಂಗಳೂರಲ್ಲಂತೂ ರೂಪಾಯಿಗೆ 3 ಏನೋ ಕೂಗ್ತಾ ಏನೇನೋ ಹೇಳಿ ಒಪ್ಪಿಸಿ ಕೊಡ್ತಾರೆ. ಅದನ್ನು ಭಾಳ ದೊಡ್ಡ ವಿದ್ಯೆ ಸರ್ ಮಾತುಗಾರಿಕೆ ಅಂದರೆ. ಭಾಳ ಜನ ಮಾತಾಡಬಾರ್ದು ಸರ್, ತಪ್ಪಾಗ್ತೀವಿ ಅನ್ನೋ ಥರ ಮಾತಾಡಿದ್ರೆ ತಪ್ಪು ಮಾಡ್ತೀವಿ ನಾವು ಅನ್ನೋ ಥರ. ದಯವಿಟ್ಟು ತಪ್ಪು ಮಾಡಬಾರ್ದು. ಹಾಗೆ ಇನ್ನೊಂದು ಆವಾಗಲೇ ಹೇಳಿದಿಲ್ಲ ಸ್ಟ್ಯಾಂಡರ್ಡ್, ಆ ಥರದ್ದು ಒಂದು ಹೇಳ್ತೀನಿ. ಹೋಟೆಲ್ನಲ್ಲಿ ದುಡ್ಡು ಕೊಡದಿದ್ದರೆ ಹೋಟೆಲ್ದಾಗ ಕೆಲಸ ಕೊಟ್ಟು ಹಿಟ್ಟು ರುಬ್ಬಿಸ್ತಾರೆ. ಹೋಟೆಲ್ನಾಗ ತಿಂದು ಬಿಲ್ಲು ಕೊಡಲಿಲ್ಲ ಅಂದರೆ ಹಿಟ್ಟು ರುಬ್ಬಿಸ್ತಾರೆ. ಬ್ಯಾಂಕ್ನಾಗ ಕಳವು ಮಾಡಿದ್ರೆ ಅವ್ರು ಯಾಕೆ ನಮಗೆ ಬ್ಯಾಂಕ್ನಾಗ ಕೆಲಸ ಕೊಡೋಂಗಿಲ್ಲ, ಹೌದಾ? ಹಾಲು ಸ್ಟ್ರೈಕ್ ಮಾಡಿದರೆ ಹಾಲನ್ನು ಬೀದಿಗೆ ಸುರಿತಾರೆ. ಮತ್ಯಾವುದು ಬೀದಿಗೆ ಸುರಿಯವು? ಟೊಮಾಟೊ, ತರಕಾರಿ, ಈರುಳ್ಳಿ ಸ್ಟ್ರೈಕ್ ಮಾಡಿದರೆ ಎಲ್ಲ ಸುತ್ತಿ. ಈ ಬ್ಯಾಂಕ್ನವ್ರು ಸ್ಟ್ರೈಕ್ ಮಾಡ್ತಾರೆ, ಹೌದಾ? ಸಿಂಪಲ್ ಟೆಕ್ನಾಲಜಿ. ಅದಕ್ಕೆ ನಾನು ಎಲ್ಲ ಕಡೆ ಹೇಳೋದು ಬೇಡ ಅಂತ ಕೆಲವು ನಿಮಗೋಸ್ಕರ ಬರ್ಕೊಂಬಂದಿದ್ದೆ ನಾನು. ಅದಕ್ಕೆ ನಾವು ಬ್ಯಾಂಕಲ್ಲಿ ಲಕ್ಷ ಇನ್ವೆಸ್ಟ್ ಮಾಡ್ತೀವಿ. ಎಲ್ಲ ಬ್ಯಾಂಕ್ಗಳು ಗೊತ್ತಿರಿ, ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಸರ್. ಡಿಪಾಸಿಟ್ ಇಟ್ಟಿರ್ತೀವಿ, SBIಲಿ ಇಟ್ಟಿರ್ತೀವಿ, ಅಥವಾ ಇಡೋದಕ್ಕೆ ಹೋಗಿರ್ತೀವಿ. ಆದರೆ ನಮಗೆ ಬ್ಯಾಂಕ್ ಮೇಲೆ ಇರೋಷ್ಟು ನಂಬಿಕೆ ಬ್ಯಾಂಕ್ನವ್ರು ನಮ್ಮ ಮೇಲಿಲ್ಲ. ₹2 ರೀಫಿಲ್ಗೆ ದಾರ ಕಟ್ಟಿರ್ತಾರೆ, ಹೌದಾ? ಪೆನ್ನು ಕೂಡ ಅಲ್ಲ, ಪೆನ್ ಇಟ್ಟರೆ ಯಾವನು ಒಯ್ದ ಅಂತ ಈಗ ರಿಫಿಲ್ ಮಾಡಿಬಿಟ್ರೆ ಕೆಲವು ಕಡೆ ಅದೂ ಇಲ್ಲ, ಪೆನ್ ಕೊಡಿ. ದಯವಿಟ್ಟು ಎಲ್ಲರೂ ಪೆನ್ಗಳನ್ನು ಇಡಬೇಕು. ನಾವು ಅಮೇರಿಕಾಗೆ ಎಲ್ಲ ಆಸ್ಟ್ರೇಲಿಯಾ ಅಡ್ಡಾಡಿದಾಗ ಯಾರೂ ಪೆನ್ನು ಇನ್ನೊಬ್ಬರನ್ನ ಕೇಳಲ್ಲ ಸರ್. ಅವ್ರವ್ರದ್ದು. ನಮ್ಮಲ್ಲಿ ಲಕ್ಷ ರೂಪಾಯಿ ಇಟ್ಕೊಂಬಂದಿರ್ತಾನೆ, ಹುಡುಕಾಡ್ತಿರ್ತಾನೆ ಪೆನ್ ಯಾರು ತಗೈತೆ, ಹೌದಾ? ಎಲ್ಲ ಸಿಂಪಲ್ ನೋಡ್ಸಿ, ಕಾಮನ್ ಸೆನ್ಸ್. ನೀವು ಇಲ್ಲಿ ವಿದೇಶ ತಿರುಗಿದವ್ರು ಯಾರಾದರೂ ದೇಶ ವಿದೇಶ ಅಡ್ಡಾಡಿದ್ದೀರಾ? ದುಬೈ ಬೈತಿರ್ತಾನವ ಪೆನ್ ಇಟ್ಕೊಂಡು. ರೈತ ಒಂದು 10,000 ರೂಪಾಯಿ ವಾರ್ಷಿಕ ಉದ್ಯಮಿರೋನು, ಒಂದು ಪೆನ್ ಇಟ್ಕೊಳಕ್ಕಾಗೋದಿಲ್ಲ, ನೋ ಮಾರಾಯ ನಂದ ಪೆನ್ ಕೇಳ್ತೀಯಲ್ಲ ಅಂದು ಅವನು ಒಯ್ತಿಯಲ್ಲೋ ನೀನು ನಂಗೆ ಹಿಂದೆ ನಿಂತಿರ್ತಾನೆ. ಆತೆಲ್ಲ ಬರೆಯೋದು. ಅದಕ್ಕೆ ದಯವಿಟ್ಟು ನೀವು ಬ್ಯಾಂಕ್ಗಳಿಗೆ ಹೋದಾಗ ಪೆನ್ ಹಿಡ್ಕೊ. ₹2 ಪೆನ್ ಆದರೆ ಅಲ್ಲೇ ಬಿಟ್ಟೂ ಬರ್ರಿ, ನಾಚಿಕೆ ಆಗಲಿ ಅಂತ ಇನ್ನೊಬ್ಬರಿಗೆ. ಆದ್ರೆ ಅವ ಅದನ್ನು ಒಯ್ತಾನೆ, ಆ ಮಾತು ಬೇರೆ. ನಮ್ಮಲ್ಲಿ ಅದನ್ನು ಒಯ್ದು ಬಿಡ್ತಾರೆ, ಹೌದಾ? ಹಾಗೆ ನಿಮ್ಮಲ್ಲಿ ದುಬೈಗೆ ಹೋಗಿ ಬಂದಿರ್ತೀರಿ ಯಾರಾದರೂ? ನಾಗೇಂದ್ರ ನೀವು ಹೋಗಿ ಬಂದಿರ್ತೀರಿ. ದುಬೈನಲ್ಲಿ ಭಾಷೆ ಯಾವುದು? ಉರ್ದು ಹೆಂಗೆ ಬರೀತಾರೆ ಗೊತ್ತಾ? ನಮ್ಮ ಒಬ್ಬ ಸೆಟ್ರು ಒಂದು ಸೋಪ್ ಕಂಡಿಡಿದ್ರು. ಅವ್ರು ಹೇಳಿದ್ರು ಬರೆಸೋದು ಬೇಡವೇ ಬೇಡ. ಫಸ್ಟು ಅವ್ರ ಸೋಪಿನ ಚಿತ್ರ, ಎಡಗಡೆದು ಅವ್ರು ಕುಣಿದಾಡೋದು ಚಿತ್ರ ಅಲ್ಲ. ಕೂಲ್ ಡ್ರಿಂಕ್ಸ್ ಸೆಟ್, ಕೂಲ್ ಡ್ರಿಂಕ್ಸ್ ಎಕ್ಸಾಂಪಲ್ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಕೋಲ್ಡ್ ಡ್ರಿಂಕ್ಸ್ ಕಂಡಿಡೋರು. ನೀವೇ ಯಾರೋ ನಿಮ್ಮಲ್ಲೊಬ್ರು ಕೋಲ್ಡ್ ಡ್ರಿಂಕ್ಸ್ ಕಂಡಿಡೋದು. ನಿಮ್ಮ ಹೆಸರು ಯಾವ್ದಾದ್ರು ಒಂದು ಹೆಸರು ಹೇಳ್ರಿ, ಯಾರಾದ್ರೊಬ್ರು. ನಿಮ್ಮ ಹೆಸರು ಯಾರ್ದಾದ್ರು? ಕೃಷ್ಣ ಬೇಡ, ನಮ್ಮ ಇವ್ರದೇ ನಾಗೇಂದ್ರ ಅವ್ರದೇ ಕ್ಲಿಯರ್, ಎಲ್ಲರಿಗೂ ಅರ್ಥ ಆಗ್ತದೆ. ನಾಗೇಂದ್ರ ಕೋಲ್ಡ್ ಡ್ರಿಂಕ್ಸ್ ಅಂತ ಕಂಡಿಡಿದ್ರು. ಅವ್ರಂದ್ರು ಯಾವ ಭಾಷೆಯಲ್ಲಿ ಬರೆದ್ರು ದುಬೈಯಲ್ಲಿ ತಿಳಿಯಲ್ಲ, ನಾನು ಚಿತ್ರ ಹಾಕ್ತೀನಿ ನಾಗೇಂದ್ರ ಡ್ರಿಂಕ್ಸ್ ಬಾಟ್ಲ್ ಮೇಲೆ, ಪಕ್ಕದಲ್ಲಿ ಅದನ್ನ ಕುಡಿಯೋ ಚಿತ್ರ ಅಲ್ಲೇ ಕುಣಿಯೋ ಚಿತ್ರ, ಲಾಸ್ಟಿಗೆ 3 ಚಿತ್ರ ಅಲ್ಲ, ಕರೆಕ್ಟಾ? ಫಸ್ಟು ಇವರು ಕೋಲ್ಡ್ ಡ್ರಿಂಕ್ಸ್ ಕಂಡಿಡಿದ್ರಲ್ಲ, ಫಸ್ಟ್ ಡಲ್ಲ ಕುಂತಿರೋ ಒಬ್ಬ ವ್ಯಕ್ತಿ, ಪಕ್ಕದಲ್ಲೇ ಇವನು ಡಲ್ಲಾಗಿ ಕುಳಿತಿದ್ದಾನೆ, ಕುಡೀರಿ ನಾಗೇಂದ್ರ ಡ್ರಿಂಕ್ಸ್. 3ನೇ ಚಿತ್ರ ಹೋ ಅಂತ ಅವನು ಕುಣಿಯೋದು, ಕುಣಿದಾಡುವ ವಯಸ್ಸಿದು ಅಂತ ಮೇಲೆ ಹಾರದಂಗೆ, ಹೌದಾ? ಏನು ಐಡಿಯಾ ರೀ ಸೆಟ್ರೆ. ಕೆಳಗಡೆ ಏನು ಪಾಂಪ್ಲೆಂಟ್ ಎಲ್ಲ ಇದು ಬ್ಯಾನರ್ಗಳು ರೆಡಿ ಆಗಿಬಿಟ್ಟು, ಹೀಗೆ ಕೂತಿರೋನು ಕುಣಿಯೋದು ಮತ್ತೆ ಕುಡಿಯೋದು ಕುಣಿಯೋದು. ಹೋಯ್ತು ದುಬೈಗೆ. 1 ತಿಂಗಳು ಯಾರೂ ಬರಲಿಲ್ಲ. ಪೋಸ್ಟರ್ ನೋಡೋದು, ಮುಂದೆ ಕಡೆ ಹೋಗೋದು. ಗಾಬರಿ ಆಯ್ತು ಸೆಟ್ರಿಗೆ, ಏನಿದು? 3 ತಿಂಗಳಿಗೆಲ್ಲ ತಗೊಂಡು ಬಂದ್ಬಿಟ್ರು. ಇಲ್ಲಿ ಯಾರನ್ನೋ ಕೇಳಿದ್ರು, ದುಬೈಗೆ ಹೋಗಿದ್ನಪ್ಪ, ಆ ಜನರಿಗೆ 60 ಡಿಗ್ರಿ ಬಿಸಿಲಿರ್ತದೆ, 57 ಡಿಗ್ರಿ ಬಿಸಿಲಿರ್ತದೆ, ಯಾರು ಕುಡಿಯಲ್ಲಪ್ಪ. ಆವಾಗೊಬ್ಬ ಹಿರಿಯರು ಬಂದು ಹೇಳಿದರು, ನೀ ತಪ್ಪು ಮಾಡಿದ್ರಿ ನಾಗೇಂದ್ರ. ಏನು? ಅಲ್ಲಿ ಅವರೆಲ್ಲ ಬಳಸೋ ಭಾಷೆ ಉರ್ದು, ಅವರು ಆ ಕಡೆಯಿಂದ ಓದ್ತಾರೆ.
ಅರ್ಥ ಆಯ್ತಾ? ಹೀಗೆ ಕುಣಿಯುವಂಥ ವ್ಯಕ್ತಿ ಇದನ್ನು ಕುಡಿದ್ರೆ ಹೀಗೆ ಕೂರ್ತಾನೆ. ಅರ್ಥ ಆಯ್ತಲ್ಲ? ಯಾವ್ಯಾವ ದೇಶಕ್ಕೆ ಏನು ಬೇಕು, ಯಾವ್ಯಾವ ಜನರಿಗೆ ಏನು ಬೇಕು ಅನ್ನೋದು ಗೊತ್ತಿರೋದು ವ್ಯಾಪಾರಿಗಳಿಗೆ. ಅದಕ್ಕೆ 10 ಡಿಗ್ರಿ ತಗೋದಕ್ಕಿಂತ ಒಂದು ಬಿಸ್ನೆಸ್ ಮಾಡಿದ್ರೆ ನಮಗೆ ಯೂನಿವರ್ಸಿಟಿಗೆ ಬಂದಷ್ಟು ಜ್ಞಾನ ಬರ್ತದೆ. ನೀವು ನಂಬ್ತಿರೋ ಇಲ್ಲ? ಭಾಳ ಜನ ನಾವೇನೂ ಓದಿಲ್ಲ ಸರ್, ನಮ್ಮ ಬರೀ ವ್ಯಾಪಾರ, ಮೊದಲಿಂದ ನಾವು ಶೆಟ್ರ್ ಫ್ಯಾಮಿಲಿ ಹುಟ್ಟಿದ್ವಿ, ನಾವು ಬಣಜಿಗರ ಫ್ಯಾಮಿಲಿ ಹುಟ್ಟಿದ್ವಿ, ಲಿಂಗಾಯತರ ಫ್ಯಾಮಿಲಿ ಹುಟ್ಟಿದ್ದೀವಿ, ನಮ್ಮ ಬ್ರಾಹ್ಮಣರು ಬರೀ ಮದುವೆ ಮೂರ್ತಾಯಿಗಳನ್ನ ಮಾಡಿಸೋರು. ಹೌದಾ? ಅವ್ರವ್ರ ಜಾತಿ ಪ್ರಕಾರ ನಾವು ಜಾಬ್ಗಳು ಮಾಡ್ತೀವಿ, ನಮ್ದೇನು ಡಿಗ್ರಿ ಇಲ್ಲ ಅಂತ ಬೇಜಾಡ್ತಿರ್ತೀವಿ ನಾವು. ಆದರೆ ಪ್ರತಿಯೊಂದನ್ನು ಕೂಡ ಜಾಣ್ಮೆಯಿಂದ ನಿರ್ವಹಿಸಿದಾಗ ಎಲ್ಲ ಉದ್ಯೋಗವನ್ನು ಕೊಡುವಂಥ ಮಾತುಗಳೇ ವಿದ್ಯೆಗಳೇ ಸ್ನೇಹಿತರೆ. ಅದಕ್ಕೆ ನಾವು ಅನೇಕ ದೇಶಗಳನ್ನ ಅಡ್ಡಾಡಿ ಬಂದು ದುಬೈದಲ್ಲಿ ಬಂಗಾರಗಳನ್ನೆಲ್ಲ ನೇತು ಹಾಕಿರೋದು ನೋಡಿದ್ರೆ ಆಶ್ಚರ್ಯ ಆಗ್ತಿರ್ಲಿ, ಭಾರಿ ಆಶ್ಚರ್ಯ. ಹೊರಗಡೆನೇ ಇಟ್ಟಿರ್ತಾರೆ, ಅಲ್ಲಿ ಕಳ್ಳತನ ಇಲ್ಲ. ಯಾಕಂದರೆ ಕಳವು ಮಾಡಿದರೆ ಸಾರ್ವಜನಿಕವಾಗಿ ಕೈಯನ್ನೇ ಕತ್ತರಿಸ್ತಾರೆ. ಯಾರಾದರೂ ವ್ಯಕ್ತಿ ಇನ್ನೊಬ್ಬರನ್ನ ಒದ್ದದ್ದು ಗೊತ್ತಾದರೆ ಸಾರ್ವಜನಿಕವಾಗಿ ಕಾಲನ್ನು ಕಡಿತಾರೆ. ಹುಡುಗಿಯರನ್ನ ಚುಡಾಯಿಸಿದರೆ ಕಣ್ಣನ್ನೇ ಕಿತ್ತಾಕ್ತಾರೆ. ಇನ್ನು ಏನೇನು ಮಾಡಿದ್ರೆ ಏನೇನು ಕಿತ್ತೊಗಿತಾರೆ. ಇವನ್ನೇ ಮಾಡಿದ್ರೆ ಇಷ್ಟು ಘೋರ ಶಿಕ್ಷೆ ಇದ್ದರೆ ಇನ್ನು ಮಾಡಿದ್ರೆ ಅದ್ರ ಗತಿ ಏನು ಅಂತ ಊಹಿಸ್ಕೊಂಡೆ ಯಾರು ಏನು ಮಾಡಲ್ಲ. ಶಾಪ್ಗಳಿಗೆ ಕೀಲಿನೇ ಇಲ್ಲ, ಬೀಗನೇ ಇಲ್ಲ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಾವು ಅಡ್ಡಾಡಿದ್ದೀವಿ. ಯಾರು ಲೈಟ್ಗಳು ಹಿಂಗೆ ಉರಿತದೆ. ಕರೆಂಟ್ ಹೋದದ್ದೇ ಗೊತ್ತಿಲ್ಲ ಜನರಿಗೆ, ನಮ್ಮಲ್ಲಿ ಬಂದದ್ದೇ ಗೊತ್ತಿಲ್ಲ. ಬೇಸಿಗೆಯಲ್ಲಂತೂ 6 8 ತಾಸು ನಮ್ಮದು ಏನಂತಾರೆ ಲೋಡ್ ಶೆಡ್ಡಿಂಗ, ಲೋಡ್ ಶೆಡ್ಡಿಂಗ್. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಬೇರೆ ದೇಶಗಳಿಗೆ ಹೋಗೋದಿದ್ರೆ ದಯವಿಟ್ಟು ಅಲ್ಲಿ ಬಿಸ್ನೆಸ್ಗೋಸ್ಕರ ಹೋದರೂ ಕೂಡ ಅಲ್ಲಿನ ಜನರನ್ನು ನೀವು ಸ್ಟಡಿ ಮಾಡಿರಿ ಅಂತ ಹೇಳ್ತಾ, ಇವತ್ತು ಭಾಳ ಚೆನ್ನಾಗಿ ತಾವೆಲ್ಲ ಕೇಳ್ತಾ ಇದ್ದೀರಿ. ನಮ್ಗೆ ಅದೇ ಸಂತೋಷ. ನಾವು ಈ ಥರ ಕಡಿಮೆ ಜನರಿಗೆ, ಆಗಲೇ ಹೇಳಿದಂತೆ ಕಡಿಮೆ ಜನರಿಗೆ ಮಾತಾಡಿದ್ದು ಭಾಳ ಕಡಿಮೆ. ಇವತ್ತು ಸಂತೋಷ ಯಾಕೆ ಆಗ್ತಿದೆ ಅಂದರೆ ಲಿಮಿಟೆಡ್ ಆಡಿಯನ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್, ಎಲ್ಲ ನಮ್ಮ ಕಡೆನೇ. ಭಾಳ ಜನ ಅದ್ರ ಮಧ್ಯೆ ಎಲ್ಲ ಓಡಾಡ್ತಾರೆ, ಏನೇನೋ ಕೇಳ್ತಾರೆ, ಹೇಳ್ತಾರೆ. ಹೌದಾ? ಹೀಗಾಗಿ ಇವತ್ತು ಲಿಮಿಟೆಡ್ ಆಡಿಯನ್ಸ್ ಅಂತ ಮೊದಲು ನಾವು ಇಲ್ಲೆಲ್ಲ ಆಡೋರನ್ನ ಸ್ವಿಮ್ಮಿಂಗ್ ಮಾಡೋರು ನೋಡಿ ಅದೆಲ್ಲ ನಮಗಾಗಿ ಬಂದಿರೋ ಜನ ಅಂದ್ಕೊಂಡ್ವಿ. ಅವರೆಲ್ಲ ಇಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೆ ಇರೋಕ್ಕೆ ಬಂದವರಂತೆ. ಇಲ್ಲ ಸರ್, ಅಷ್ಟು ಜನ ಇಲ್ಲ, ಇದು ಲಿಮಿಟೆಡ್ ನಮ್ಮ ಜನ ಅಂದಾಗ ಸ್ವಲ್ಪ ಸಮಾಧಾನ ಆಯ್ತು ನಮಗೆ. ಭಾಳ ಮಾಸಿದ್ರಿ. ಅಣ್ಣಮ್ಮಕ್ಕೆ ಹೋಗ್ತೀವಲ್ಲ, ಭಾಳ ತಲೆ ಕೆಟ್ಬಿಡ್ತಾವೆ ಸರ್. ನಮಗೆ ಗೊತ್ತಿರಲಿಲ್ಲ. ಬೆಂಗಳೂರಿನವ್ರು ಕರೆದಾರೆ ಸರ್ ಖುಷಿ ನಮಗೆ. ನಮಗೆ ಅಣ್ಣಮ್ಮ ಅಂದ್ರೂ ಗೊತ್ತಿಲ್ಲ, ದುರ್ಗಮ್ಮ ಅಂದ್ರೂ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ದುರ್ಗಮ್ಮ, ದ್ಯಾಮವ್ವ, ಹಂಗೆ ಇಲ್ಲ ಅಣ್ಣಮ್ಮ. ಅಣ್ಣಮ್ಮಗಳಿಂದಲೇ ಈ ಭೂಮಿಗೆ ಕಾಲಿಡೋದು ಎಲ್ಲ ಆರ್ಟಿಸ್ಟ್ಗಳು. ಬೆಂಗಳೂರು ಅದೇ ಜಾಸ್ತಿ. ಫಸ್ಟ್ ಟೈಮ್ ನಾನು ಅಣ್ಣಮ್ಮ ಆ ಮಾರ್ತಹಳ್ಳಿ ಅಂತಿದೆಯಲ್ಲ, ಅಲ್ಲಿ ಇನ್ನೂ ಆ ಫ್ಲೈಓವರ್ ಏನೂ ಆಗಿರಲಿಲ್ಲ. ನನ್ನ ಸಭೆ ಎಂಥದ್ದು ಅಂದರೆ ಏರ್ಪಡಿಸಿದವ್ರು ಯಾರೋ ಕೌನ್ಸಿಲರ್, ಆ ಏರಿಯಾ ಕೌನ್ಸಿಲರ್. ಕೌನ್ಸಿಲರ್ ಫೋನ್ ಮಾಡಿ ಹೋದೆ ಸರ್. ನೋಡಿ ಇವತ್ತು 2 ಕ್ಯಾಮ್ರಾ, ಇಷ್ಟಿಷ್ಟು ಲೈಟು, ಇಷ್ಟು ಕಾಸ್ಟ್ಲಿ ಆಡಿಟೋರಿಯಮ್ಮು. ಅಲ್ಲಿ ಏನು ಸ್ಟೇಜ್ ಗೊತ್ತಾ, 2 ಟ್ರ್ಯಾಕ್ಟ್ರಿ ಟ್ರ್ಯಾಲಿಗಳನ್ನ ಜೈಂಟ್ ಮಾಡಿದ್ದಾರೆ. ಆ ಕಡೆ ಇಂಜಿನ್ನು, ಟ್ರಾಲಿ ಜೈಂಟು, ಅವು ಡೋರ್ಗಳೆಲ್ಲ ತೆಗೆದುಬಿಟ್ಟ. ಒಂದು ಜಮ್ಖಾನ, ಒಂದು ಮೈಕ್. ಮರದ ಮುಂದೆ ಆ ಟ್ರ್ಯಾಕ್ಟರ್ ನಿಂದಿರಿಸಿದ್ದಾರೆ. ಆ ಮರಕ್ಕೆ ಒಂದು ಬಲ್ಬ್ ವೈರ್ ಕಟ್ಟಿ ಬಲ್ಬ್ ಇಳಿಬಿಟ್ಟಿದೆ. ಅದೇ ಲೈಟಿಂಗ್ ಸಿಸ್ಟಮ್. ಮೈಕು ಗಟ್ಟಿಗೆ ಹಿಡ್ಕೊಂಡ್ರೆ ಮಾತಾಡ್ಬೋದು, ಬಿಟ್ಟರೆ ಹೋಯ್ತು. ಅದನ್ನು ಹಿಂಗೆ ಗಟ್ಟಿಗೆ ಹಿಡ್ಕೊಂಡೇ ಮಾತಾಡ್ಬೇಕು. ಹಿಂಗೆ ಅದು ಹಿಂಗೆ ಮಧ್ಯೆ ಮಧ್ಯೆ ಕೂಗೋದು ಅಂತ ಅಲ್ಲಿ ಮಾತಾಡ್ತಾ ಇದ್ದೀನಿ. ಎದುರುಗಡೆ ಜನನೇ ಜನ, ಯಾರು ನಗ್ತಿಲ್ಲ, ಹೇಳಿದ್ದು ಅರ್ಥ ಆಗ್ತಿಲ್ಲ. ಒಂದು 10 ನಿಮಿಷ ಮಾತಾಡಿದ್ದೆ ಸರ್, ಕಾಲು ಕೆಳಗೆ ಏನೋ ನಡುಗದಾಗಾಯ್ತು. ನೋಡ್ತೀನಿ ದುಡ್ಡು ಕೊಟ್ಟಿಲ್ಲ ಅಂತ ಇಬ್ಬರು ಡ್ರೈವರ್ಗಳು ಜಗಳಾಡಿ ಅವನು ಆ ಕಡೆ ಇವನು ಈ ಕಡೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಬಿಟ್ಟು ನನ್ನ ಕಾಲು ಬ್ಯಾಲೆ ಹಿಂಗೆ ಅಂತ ಕೂಗಿದ್ಮೇಲೆ ಅವ್ರಿಗೆ ಮೇಲೆ ಗೆಸ್ಟ್ ಇದಾರ ಮತ್ತೆ ಜೈಂಟ್ ಮಾಡಿ ಅಲ್ಲೇ ಕೊಟ್ಟರು. ಏನು ನೀವು ಮಾತಾಡಿ ಸರ್ ಪ್ರಸಾದ ಹಂಚಿದ್ರು. ಕೊಡಬೇಡ್ರಪ್ಪ, ತಿನ್ನೋದಕ್ಕೆ ಬ್ಯುಸಿ ಆಗ್ತಾರೆ ಅವರು. ಈಗ ನೋಡ್ರಿ, ಇದಾದ್ಮೇಲೆ ತೀರ್ಥ ಪ್ರಸಾದ ಎಲ್ಲ ಇದೆ. ಅಲ್ಲಿ ಮೊದಲೇ ತಿನ್ನ ಕೊಟ್ಬಿಟ್ರು. ಜನ ಕೇಳ್ತಾರೆ, ಇದು ರುಚಿನೋ ನಂದು ರುಚಿನೋ ಕನ್ಫ್ಯೂಷನ್. ಏನು ಗಲಾಟೆ. ಆಮೇಲೆ ಯಾರೋ ಇನ್ನೊಬ್ಬ ಬಂದು ತಮಟೆ ಹೊಡಿರೋ, ದುಡ್ಡು ಕೊಟ್ಟಿಲ್ಲ ಅಂದ. ನಾ ಮಾತಾಡ್ತಿದ್ದೀನಿ ರೀ, ಪ್ರಸಾದ ಕೊಟ್ಟರು ತಮಟೆ ಹೊಡಿರೋದು. ಅವನ ಕಡೆ ತಮಟೆ ಹೊಡೆದು ಪಟಾಕಿ ಹಚ್ಚರು ಅಂದ. ಯಾವನು ಅಲ್ಲಿಂದ ಇಲ್ಲಿವರೆಗೂ ಪಟಾಕಿ. ಏನು ಮಾತಾಡ್ತೀರಿ? ಒಂದು ಗಂಟೆ ಹಿಂಗೆ ಅಣ್ಣ ಬಂದ ಆ ಏರಿಯಾ ಕೌನ್ಸಿಲರ್
ನೋಡ್ತೀನಿ ಅದೇ ತಾನೇ ಮರ್ಡರ್ ಮಾಡಿ ಬಂದು ರೌಡಿ ಇದ್ದಂಗಿದೆ. ಗುಂಗುರು ಕೂದಲು, ಕೆಂಪು ಕಣ್ಣು, ಕೊರಳಲ್ಲಿ ಇಷ್ಟು ದಪ್ಪ ಚೈನು, ನಾಯಿ ಕಟ್ಬೋದು ಆ ಚೈನ್ನಿಂದ. ಬಂಗಾರ ಚೈನ್, ಇಲ್ಲೆಲ್ಲ ಉಂಗುರ ಬಂದು ಬಂದ. ಹೇ ಅಣ್ಣ ಬಂದ ಚೇರ್ ಹಾಕಿದ ಅಣ್ಣನಿಗೆ. ಅವ್ನು ನಿಂತ್ಕೊಂಡು ನಾನು ತೋರಿಸಿ, ನೀವು ಕೂತ್ಕೊಳ್ಳಿ ಸರ್, ನನಗೆ ಗೌರವ ಕೊಟ್ಟ. ಹಬ್ಬ ಇಂಥ ಮಹಾನುಭಾವನಿಂದ ಗೌರವ ತೊಗೊಂಡೆ ಅಂತ ನನಗೆ ಸಂತೋಷ ಆಯಿತು. ಜನರಿಗೆ ಹೇಳಿದೆ, ಏಯ್ ಬಾಯಿ ಮುಚ್ಕೊಳ್ಳಿ ಬಡ್ಡಿ ಮಕ್ಕಳ, ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದಿರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಏನು ಮರ್ಯಾದೆ ಬೆಳಿತೀರಿ?